ಆತ್ಮನಾದ ದೇವರೇ ಬನ್ನಿರಿ, ನನ್ನ ಒಳಗೆ ವಾಸಿಸ ಬನ್ನಿರಿ. ಆತ್ಮನಾದ ದೇವರೇ ಬನ್ನಿರಿ, ನನ್ನ ಒಳಗೆ ವಾಸಿಸ ಬನ್ನಿರಿ. ಆತ್ಮನಾದ ದೇವರೇ ಬನ್ನಿರಿ, ನನ್ನ ಒಳಗೆ ವಾಸಿಸ ಬನ್ನಿರಿ. ದಾಹದಿ ನಿನ್ನ ಕೂಗುವೆ, ಸ್ವರ್ಗ ತೆರೆದಿಳಿದು ಬನ್ನಿರಿ. ದಾಹದಿ ನಿನ್ನ ಕೂಗುವೆ, ಸ್ವರ್ಗ ತೆರೆದಿಳಿದು ಬನ್ನಿರಿ. ಆತ್ಮನಾದ ದೇವರೇ ಬನ್ನಿರಿ, ನನ್ನ ಒಳಗೆ ವಾಸಿಸ ಬನ್ನಿರಿ. ಆತ್ಮನಾದ ದೇವರೇ ಬನ್ನಿರಿ, ನನ್ನ ಒಳಗೆ ವಾಸಿಸ ಬನ್ನಿರಿ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ. ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ. ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ. ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ. ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ಎದ್ದು ನಿಂತ ಹಾಡುವ, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ. ಗಟ್ಟಿ ಚಪ್ಪಾಳೆ. ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ. ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಆರಾಧನೆ 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 ಆರಾಧನೆ. ಅಬ್ರಹಾಮನು ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರ್ಯ ಬಂಧನವೆಲ್ಲ ಮುರಿದೋಯ್ತು. ಅಬ್ರಹಾಮನು ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರ್ಯ ಬಂಧನವೆಲ್ಲ ಮುರಿದೋಯ್ತು. ಇಸ್ರಾಯೇಲ್ ಮಕ್ಕಳು ಆರಾಧಿಸಿ ಆರ್ಭಟಿಸಿದಾಗ ಜೆರಿಕೋ ಕೋಟೆಯು ಮುರಿದು ಬಿತ್ತು. ಇಸ್ರಾಯೇಲ್ ಮಕ್ಕಳು ಆರಾಧಿಸಿ ಆರ್ಭಟಿಸಿದಾಗ ಜೆರಿಕೋ ಕೋಟೆಯು ಮುರಿದು ಬಿತ್ತು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ
ಸಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಭಕ್ತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಆರಾಧನೆ 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 ಹಲ್ಲೆಲೂಯ 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 ಕರೀರಿ ಯೇಸುವನ್ನ, ಯೇಸುವನ್ನ ಕರೀರಿ. ಹಲ್ಲೆಲೂಯ ಹಲ್ಲೆಲೂಯ. ಯೇಸುವೇ 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 ಕರುಣೆ ತೋರಿರಿ, ಕರೀರಿ ಯೇಸುವನ್ನು, ಸೌಖ್ಯದಾಯಕ ಯೇಸುವನ್ನ ಕರೀರಿ. ಯೇಸುವೇ ಯೇಸುವೇ Let us fix our eyes upon the Eucharistic Jesus. ನಮ್ಮ ಮಧ್ಯದಲ್ಲಿ ಪರಮ ಪ್ರಸಾದದ ಯೇಸು ಇದ್ದಾರೆ. During these moments of silence, let us praise and worship our Lord in our hearts. ಈಗ ಈ ಒಂದು ನಿಶ್ಶಬ್ದತೆಯ ಸಮಯದಲ್ಲಿ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ನಾವೆಲ್ಲರೂ ಸಹ ಆರಾಧಿಸೋಣ. Let us praise him for he has come into our midst. ಈಗ ನಮ್ಮ ಮಧ್ಯದಲ್ಲಿ ಬಂದದಕ್ಕಾಗಿ ಅವರನ್ನ ಸ್ತುತಿ ಮಾಡೋಣ. Jesus has come to feed us, to nourish us. ಯೇಸು ನಮ್ಮ ಮಧ್ಯದಲ್ಲಿ ಬಂದಿರುವುದು ನಮ್ಮನ್ನು ತುಂಬಿಸಲು, ಆರೈಕೆ ಮಾಡಲು. We have lot of problems with which we have come to the Lord. ನಮ್ಮ ಬಳಿಯಲ್ಲಿ ಬಹಳಷ್ಟು ಸಮಸ್ಯೆಗಳಿರುವ ಕಾರಣ ನಾವು ಇಲ್ಲಿಗೆ ಬಂದಿದ್ದೇವೆ. We have lot of sicknesses in our body. ನಮ್ಮ ಶರೀರದಲ್ಲಿ ಬಹಳಷ್ಟು ರೋಗಗಳಿವೆ. We have lot of challenges and difficulties in our life. ನಮ್ಮ ಜೀವನದಲ್ಲಿ ಬಹಳಷ್ಟು ರೀತಿಯಾದಂತಹ ಸವಾಲುಗಳಿದೆ ಮತ್ತು ಕಷ್ಟಗಳಿವೆ. Whatever our state is at this time, we believe that Jesus has come to answer it. ನಮ್ಮ ಸ್ಥಿತಿಗತಿಗಳು ಏನೇ ಇದ್ದರೂ ಸಹ ನಾವು ಇಲ್ಲಿ ಬಂದಿರುವುದು ಯೇಸು ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಮಾಡುತ್ತಾರೆ ಎಂಬುದಾಗಿ. Let us believe that during these moments of adoration, the Lord is going to heal. ಈ ಸಮಯದಲ್ಲಿ ನಂಬಿಕೆ ಇಡೋಣ, ಈ ಒಂದು ಆರಾಧನೆಯಲ್ಲಿ ಪ್ರಭು ನಮ್ಮನ್ನು ಅನುಗ್ರಹಿಸುತ್ತಾರೆಂದು. During these moments, we are receiving many graces and healings from the Lord. ಈ ಒಂದು ಸಮಯದಲ್ಲಿ ನಾವು ಬಹಳಷ್ಟು ಸೌಖ್ಯಗಳನ್ನು, ಬಹಳಷ್ಟು ಕೃಪೆಗಳನ್ನು ನಾವು ಪಡೆಯಲಿದ್ದೇವೆ. Let us believe that during these moments the Lord is going to give us deliverance. ಈ ಒಂದು ಸಮಯದಲ್ಲಿ ದೇವರು ನಮಗೆ ಬಿಡುಗಡೆಯನ್ನು ನೀಡಲಿದ್ದಾರೆ. Let us believe that during these moments the Lord is going to anoint each and every one of us. ಈಗ ನಾವು ನಂಬೋಣ, ಈ ಸಮಯದಲ್ಲಿ ಪ್ರಭು ನಮ್ಮೆಲ್ಲರನ್ನು ಸಹ ಮುಟ್ಟಿ ಅಭಿಷೇಕ ಮಾಡಿ ಬಿಡುಗಡೆ ಮಾಡುತ್ತಾರೆಂದು. And therefore, in advance to all the blessings and graces we are about to receive, let us thank and praise our Lord Jesus. ಈ ಸಮಯದಲ್ಲಿ ಆಶೀರ್ವಾದವನ್ನು ಪಡೆಯುವುದಕ್ಕೆ ಮುಂಚೆ ನಾವು ಪಡೆಯಲಿರುವಂತಹ ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ವಂದನೆಯನ್ನು ಹೇಳೋಣ, ಸ್ತುತಿಸೋಣ. Once again, let's all lift up our hands towards the Eucharistic ಮತ್ತೊಂದು ಆವರ್ತಿ Jesus. ಪ್ರಭುವಿನ ಕಡೆಗೆ ಎರಡೂ ಕರಗಳನ್ನು ಚಾಚೋಣ. And if you really believe that during these moments the Lord is going to work in your life, ಈಗ ನೀವು ನಂಬುವುದಾದರೆ ಈ ಸಮಯಗಳಲ್ಲಿ ಪ್ರಭು ನನ್ನನ್ನು ಮುಟ್ಟುತ್ತಾರೆಂದು lift up your voice and with all your power
thank and praise Him. ಇಗೋ ನಿಮ್ಮ ಸ್ವರಗಳನ್ನ ಮೇಲೆತ್ತಿ ಗಟ್ಟಿಯಾಗಿ ಪ್ರಭುವಿಗೆ ವಂದನೆಯನ್ನು ಹೇಳಿರಿ. Everyone together. ಎಲ್ಲರೂ ಒಟ್ಟಾಗಿ ಹೇಳಿ. Hallelujah. Hallelujah, hallelujah, Thank you, hallelujah, Jesus. hallelujah, Praise you, hallelujah, Jesus. hallelujah, hallelujah, Hallelujah. hallelujah, 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 Hallelujah. hallelujah, 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 hallelujah. Hallelujah, hallelujah, Thank you, hallelujah, Lord, for hallelujah, all the hallelujah, blessings, hallelujah. for all the Hallelujah, healings, hallelujah, for all the hallelujah, deliverance hallelujah, that you hallelujah, are going to give us hallelujah, during this moment. Hallelujah, 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 hallelujah. Thank you, hallelujah, Lord, for hallelujah, all the work hallelujah, that you are hallelujah, accomplishing hallelujah, during this hallelujah, time. hallelujah. Thank you, Hallelujah, Jesus, for hallelujah, coming into our hallelujah, midst. hallelujah, hallelujah, hallelujah. Thank you, Lord, for your mighty deliverance, for your mighty anointing during this moment. Hallelujah, 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 hallelujah. Hallelujah, hallelujah. Hallelujah, Thank you, hallelujah, Jesus. hallelujah. Praise you, Hallelujah, 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 hallelujah. hallelujah. Yeshuve, 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 hallelujah, hallelujah. Thank you, Hallelujah, Jesus. hallelujah, Praise you, hallelujah, Jesus. Hallelujah, 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 hallelujah. hallelujah. Let us join our hands and let us listen attentively to the word that Jesus is giving to ನಾವೆಲ್ಲರೂ us. ಸಹ ಕೈಗಳನ್ನು ಜೋಡಿಸುತ್ತಾ ಈ ದೇವರ ವಾಕ್ಯವನ್ನು ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳೋಣ. When we receive the word that Jesus is giving to us, we receive healing and deliverance. ಯೇಸು ಯಾವಾಗ ತಮ್ಮ ವಾಕ್ಯವನ್ನು ನಮಗೆ ನೀಡುತ್ತಾ ಇದ್ದರು ಆಗ ನಾವು ಸೌಖ್ಯ ಮತ್ತು ಬಿಡುಗಡೆಯನ್ನು ಹೊಂದಿಕೊಳ್ತೇವೆ. The book of Psalms chapter 107 verse 20 says, ಕೀರ್ತನೆಗಳು 107:20 ಹೇಳ್ತದೆ, when they cried out, I sent forth my word and healed them and delivered them from their distress. ಈಗ ಅವರು ಕಣ್ಣೀರಿಟ್ಟು ಬೇಡುವಾಗ ನಾನು ನನ್ನ ವಾಕ್ಯಗಳನ್ನು ಕಳಿಸಿ ಅವರನ್ನು ವಿನಾಶದಿಂದ ಬಿಡುಗಡೆ ಮಾಡಿದೆ ಎಂಬುದಾಗಿ. Every day Jesus is giving us his word. ಪ್ರತಿ ನಿತ್ಯವೂ ಸಹ ಯೇಸು ಆತನ ವಾಕ್ಯವನ್ನು ನೀಡುತ್ತಿದ್ದಾರೆ. When we think about it, when we reflect, and when we receive that word into our heart and mind, we receive the healing and deliverance of the Lord. ಯಾವಾಗ ಕೊಟ್ಟಂತ ವಾಕ್ಯವನ್ನ ಧ್ಯಾನಿಸ್ತೇವೆ, ಅದನ್ನು ಯೋಚಿಸ್ತೇವೆ, ಅದನ್ನ ವಿಮರ್ಶಿಸ್ತೇವೆ, ಆಗ ನಮಗೆ ಎಲ್ಲ ಆಶೀರ್ವಾದಗಳು ದೊರಕಲಾಗ್ತದೆ. So today Jesus is giving us his healing word. ಯೇಸು ಈ ದಿನ ನಮಗೆ ಸೌಖ್ಯದ ವಾಕ್ಯವನ್ನು ಮಾತನಾಡ್ತಾ ಇದ್ದಾರೆ. Let us read from the Gospel of St. John chapter 6 verses 35 to 40. ಈಗ ನಾವು ಯೋಹಾನನು ಬರೆದ ಶುಭ ಸಂದೇಶ 6ನೇ ಅಧ್ಯಾಯ 35ರಿಂದ 40 ತನಕ. All of you attentively listen to these words of Jesus. ಎಲ್ಲರೂ ಸಹ ಎಚ್ಚರಿಕೆಯಿಂದ ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳ್ರಿ. ಆಗ ಯೇಸು, ನಾನೇ ಜೀವದಾಯಕ ರೊಟ್ಟಿ, ನನ್ನ ಬಳಿಗೆ ಬರುವವನಿಗೆ ಹಸಿವೆ ಇರದು, ನನ್ನಲ್ಲಿ ವಿಶ್ವಾಸವಿಡುವವನಿಗೆ ಎಂದಿಗೂ ದಾಹವಾಗದು. ಆದರೆ ನಾನು ನಿಮಗೆ ಹೇಳಿದಂತೆ ನೀವು ನನ್ನನ್ನು ನೋಡದೆ ವಿಶ್ವಾಸಿಸದೆ ಇದ್ದೀರಿ. ಪಿತನು ನನಗೆಂದು ಕೊಟ್ಟಿರುವ ಪ್ರತಿಯೊಬ್ಬನು ನನ್ನ ಬಳಿಗೆ ಬರುತ್ತಾನೆ. ನನ್ನಲ್ಲಿಗೆ ಬರುವವನನ್ನು ನಾನೆಂದಿಗೂ ಸಹ ತಳ್ಳಿಬಿಡುವುದಿಲ್ಲ. ನಾನು ಸ್ವರ್ಗದಿಂದ ಇಳಿದು ಬಂದದ್ದು ನನ್ನ ಇಚ್ಛೆಯಂತೆ ನಡೆಯುವುದಕ್ಕಲ್ಲ, ನನ್ನನ್ನು ಕಳಿಸಿದಾತನ ಚಿತ್ತವನ್ನು ನಡೆಸುವುದಕ್ಕೆ. ಅವರ ಚಿತ್ತವೇನೆಂದರೆ ಅವರು ನನಗೆ ಕೊಟ್ಟಿರುವವರಲ್ಲಿ ಒಬ್ಬನನ್ನು ಕಳೆದುಕೊಳ್ಳದೆ ಅಂತಿಮ ದಿನದಂದು ಅವರೆಲ್ಲರನ್ನೂ ನಾನು ಜೀವಕ್ಕೆ ಎಬ್ಬಿಸಬೇಕು. ಪುತ್ರನನ್ನು ಕಂಡು ಅವನಲ್ಲಿ ವಿಶ್ವಾಸ ಇಡುವ ಪ್ರತಿಯೊಬ್ಬನೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ನನ್ನ ಪಿತನ ಸಂಕಲ್ಪ. ಅಂಥವನನ್ನು ಅಂತಿಮ ದಿನದಂದು ನಾನು ಜೀವಕ್ಕೆ ಎಬ್ಬಿಸುತ್ತೇನೆ ಎಂದು ನುಡಿದರು. Hallelujah. 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 Let us all at this time believe in this word of God. ನಾವೆಲ್ಲರೂ ಸಹ ಈ ವಾಕ್ಯದಲ್ಲಿ ನಂಬಿಕೆ ಇಡೋಣ. Let us look at Jesus who is present here. ಈಗ ಪರಮ ಪ್ರಸಾದದಲ್ಲಿರುವಂತಹ ಯೇಸುವನ್ನ ನೋಡೋಣ. And let us repeat this word. ಈ ವಾಕ್ಯಗಳನ್ನು ಪುನರಾವರ್ತಿಸೋಣ. Jesus, you are the bread of life. ಎಲ್ಲರೂ ಹೇಳಿ, ಯೇಸುವೆ ನೀವೇ ಜೀವಂತ ರೊಟ್ಟಿ. ಯೇಸುವೆ ನೀವೇ ಜೀವಂತ ರೊಟ್ಟಿ. Lift up your hands towards the Eucharistic ಎರಡು bread. ಕರಗಳನ್ನ ಪ್ರಭುವಿನ ಕಡೆಗೆ ಎತ್ತುತ್ತಾ And all of you repeat it once again. ಎಲ್ಲರೂ ಸಹ ನನ್ನೊಂದಿಗೆ ಹೇಳಿ, ಯೇಸುವೆ ಯೇಸುವೆ ನೀವೇ ನೀವೇ ಜೀವದಾಯಕ ರೊಟ್ಟಿ. ಜೀವದಾಯಕ ರೊಟ್ಟಿ. Once again. ಮತ್ತೊಂದು ಅವತ್ತು, ಯೇಸುವೆ ಯೇಸುವೆ ನೀವೇ ನೀವೇ ಜೀವದಾಯಕ ಜೀವದಾಯಕ ರೊಟ್ಟಿ. ರೊಟ್ಟಿ. Let us repeat this word of God for 10 times. All of you. ಎಲ್ಲರೂ ಸಹ ಗಟ್ಟಿಯಾಗಿ 10 ಸಾರಿ ಯೇಸುವೆ ನೀವೇ ಜೀವದಾಯಕ ರೊಟ್ಟಿ ಎಂಬುದಾಗಿ ಗಟ್ಟಿಯಾಗಿ ಹೇಳಿರಿ. ಯೇಸುವೆ ನೀವೇ ಜೀವದಾಯಕ ರೊಟ್ಟಿ. ಯೇಸುವೆ ನೀವೇ ಜೀವದಾಯಕ ರೊಟ್ಟಿ. ಯೇಸುವೆ ನೀವೇ ಜೀವದಾಯಕ ರೊಟ್ಟಿ. ಯೇಸುವೆ ನೀವೇ ಜೀವದಾಯಕ ರೊಟ್ಟಿ.
ಯೇಸುವೆ ನೀವೇ ಜೀವದಾಯಕ ರೊಟ್ಟಿ, 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 ಯೇಸುವೆ ನೀವೇ ಜೀವದಾಯಕ ರೊಟ್ಟಿ. Hallelujah. 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 And then Jesus says to us today, ಯೇಸು ನಮ್ಮೆಲ್ಲರಿಗಾಗಿ ಹೇಳ್ತಾ ಇದ್ದಾರೆ, whoever comes to me will never be hungry. ಯಾರೆಲ್ಲ ನನ್ನ ಬಳಿಗೆ ಬರ್ತಾರೋ ಅವರೆಂದಿಗೂ ಸಹ ಹಸಿವನ್ನು ಕಾಣಲಾರರು. And whoever believes in me will never be thirsty. ಯಾರೆಲ್ಲ ನನ್ನಲ್ಲಿ ನಂಬಿಕೆ ಇಡ್ತಾರೋ ಅವರೆಂದಿಗೂ ಸಹ ದಾಹವಾಗುವುದಿಲ್ಲ. Hallelujah. 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 Right now we are hungry, we are thirsty for many things in our life. ನಮ್ಮ ಜೀವನದಲ್ಲಿ ಈಗ ಬಹಳಷ್ಟು ವಿಷಯಕ್ಕೆ ಹಸಿವಿನಂದಿದ್ದೇವೆ ಮತ್ತು ದಾಹಗೊಂಡಿದ್ದೇವೆ. Jesus is promising, ಯೇಸು ವಾಗ್ದಾನವನ್ನು ಮಾಡುತ್ತಿದ್ದಾರೆ, whoever comes to me will never be hungry. ಯಾರೆಲ್ಲ ನನ್ನ ಬಳಿಗೆ ಬರ್ತಾರೋ ಅವರೆಂದಿಗೂ ಸಹ ಹಸಿವಿನಿಂದ ಇರಲಾರರು. Let us lift up our hands towards Jesus. ಎರಡು ಕರಗಳನ್ನು ಯೇಸುವಿನ ಕಡೆಗೆ ಚಾಚೋಣ. And let us repeat this word of God. ಈಗ ಈ ವಾಕ್ಯಗಳನ್ನು ಪುನರಾವರ್ತಿಸೋಣ. Whoever comes to you, Lord, he will not be hungry. ಯಾರು ನಿಮ್ಮ ಬಳಿಗೆ ಬರುತ್ತಾರೋ ಅವರಿಗೆ ಹಸಿವೆ ಇರದು ಪ್ರಭುವೇ. All of you repeat it again. ಎಲ್ಲರೂ ಹೇಳಿ, ಯಾರು ನಿಮ್ಮ ಬಳಿಗೆ ಬರುತ್ತಾರೋ ಯಾರು ನಿಮ್ಮ ಬಳಿಗೆ ಬರುತ್ತಾರೋ ಅವರಿಗೆ ಹಸಿವೆ ಇರದು ಪ್ರಭುವೇ. ಅವರಿಗೆ ಹಸಿವೆ ಇರದು ಪ್ರಭುವೇ. Once again. ಯಾರು ನಿಮ್ಮ ಬಳಿಗೆ ಬರುತ್ತಾರೋ ಯಾರು ನಿಮ್ಮ ಬಳಿಗೆ ಬರುತ್ತಾರೋ ಅವರಿಗೆ ಹಸಿವೆ ಇರದು ಪ್ರಭುವೇ. ಅವರಿಗೆ ಹಸಿವೆ ಇರದು ಪ್ರಭುವೇ. Once again. ಯಾರು ನಿಮ್ಮ ಬಳಿಗೆ ಬರುತ್ತಾರೋ ಯಾರು ನಿಮ್ಮ ಬಳಿಗೆ ಬರುತ್ತಾರೋ ಅವರಿಗೆ ಹಸಿವೆ ಇರದು ಯೇಸುವೇ. ಅವರಿಗೆ ಹಸಿವೆ ಇರದು ಯೇಸುವೇ. All of you together repeat it 10 times with all your ಎಲ್ಲರೂ ಸಹ power. ಎರಡು ಕರಗಳನ್ನು ಮೇಲಕ್ಕೆ 10 ಸಾರಿ, ಯಾರು ನಿಮ್ಮ ಬಳಿಗೆ ಬರುತ್ತಾರೋ ಅವರಿಗೆ ಹಸಿವೆ ಇರುವುದಿಲ್ಲ ಯೇಸುವೇ. ಯಾರು ನಿಮ್ಮ ಬಳಿಗೆ ಬರುತ್ತಾರೋ ಅವರಿಗೆ ಹಸಿವೆ ಇರುವುದಿಲ್ಲ ಯೇಸುವೇ. ಯಾರು ನಿಮ್ಮ ಬಳಿಗೆ ಬರುತ್ತಾರೋ ಅವರಿಗೆ ಹಸಿವೆ ಇಲ್ಲ 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 ಯೇಸುವೇ. Hallelujah. 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 Let us repeat the word. Whoever comes to you and whoever believes in you will never be thirsty. ಯಾರು ನಿಮ್ಮ ಬಳಿಗೆ ಬರುತ್ತಾರೋ, ಯಾರು ನಿಮ್ಮಲ್ಲಿ ವಿಶ್ವಾಸವನ್ನಿಡುತ್ತಾರೋ ಅವರೆಂದಿಗೂ ಸಹ ದಾಹವನ್ನು ಗೊಳ್ಳರು ಯೇಸುವೇ. Let us repeat this. Whoever believes in you, Lord, he will not be thirsty. ಯಾರು ನಿಮ್ಮಲ್ಲಿ ವಿಶ್ವಾಸ ಬಿಡುತ್ತಾರೋ ಅವರು ಎಂದಿಗೂ ಸಹ ದಾಹಗೊಳ್ಳರು ಪ್ರಭುವೇ. ಎಲ್ಲರೂ ಹೇಳಿ, ಯಾರು ನಿಮ್ಮಲ್ಲಿ ವಿಶ್ವಾಸವನ್ನಿಡುತ್ತಾರೋ ಅವರು ಎಂದಿಗೂ ಸಹ ದಾಹಗೊಳ್ಳರು ಯೇಸುವೇ. Once again. ಯಾರು ನಿಮ್ಮಲ್ಲಿ ವಿಶ್ವಾಸವನ್ನಿಡುತ್ತಾರೋ ಅವರು ಎಂದಿಗೂ ಸಹ ದಾಹಗೊಳ್ಳರು ಯೇಸುವೇ. Once again. ಯಾರು ನಿಮ್ಮಲ್ಲಿ ವಿಶ್ವಾಸವನ್ನಿಡುತ್ತಾರೋ ಅವರು ಎಂದಿಗೂ ಸಹ ದಾಹಗೊಳ್ಳರು ಯೇಸುವೇ. Hallelujah. 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 Thank you, Jesus. Thank you, Jesus. Praise you, Jesus. Praise you, Jesus. Hallelujah. Hallelujah. And then Jesus is also giving us this promise. ಯೇಸು ಮತ್ತೊಂದು ವಾಗ್ದಾನವನ್ನು ಸಹ ಕೊಡ್ತಾ ಇದ್ದಾರೆ. Anyone who comes to me, I will never drive away. ನನ್ನ ಬಳಿಗೆ ಬರುವವನನ್ನು ನಾನು ಎಂದಿಗೂ ಸಹ ದೂರ ಮಾಡುವುದಿಲ್ಲ. Let us believe in this promise that Jesus is giving to us. ಯೇಸು ನಮಗೆ ಕೊಡುತ್ತಿರುವಂತ ಈ ವಾಗ್ದಾನವನ್ನು ನಾವೆಲ್ಲರೂ ಸಹ ನಂಬೋಣ. And let us repeat this promise at this time. ಈ ಸಮಯದಲ್ಲಿ ಈ ಒಂದು ವಾಗ್ದಾನವನ್ನು ಪುನರಾವರ್ತಿಸೋಣ. Believing that if I really come to Jesus, I will never be driven away empty-handed. ಈಗ ನಾನು ಮತ್ತೊಂದಾವರ್ತಿ ಯೇಸುವಿನ ಬಳಿಗೆ ಬಂದಾಗ ನಾನೆಂದಿಗೂ ಸಹ ತಳ್ಳಿ ಬಿಡುವನಾಗೋದಿಲ್ಲ. Let us lift up our hands towards Jesus. ಎಲ್ಲರೂ ಯೇಸುವಿನ ಕಡೆಗೆ ಕೈಗಳನ್ನು ಚಾಚಿರಿ and repeat this word of God. ಈ ವಾಕ್ಯವನ್ನು ನನ್ನೊಂದಿಗೆ ಹೇಳಿ.
Anyone who comes to you, Lord, you will not drive away. ನಿಮ್ಮ ಬಳಿಗೆ ಬರುವ ಪ್ರತಿಯೊಬ್ಬರನ್ನ ಎಂದಿಗೂ ತಳ್ಳಿ ಬಿಡುವುದಿಲ್ಲ ಯೇಸುವೇ. ನಿಮ್ಮ ಬಳಿಗೆ ಬರುವವರನ್ನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಯೇಸುವೇ. ನಿಮ್ಮ ಬಳಿಗೆ ಬರುವವರನ್ನು ಎಂದಿಗೂ ನೀವು ತಳ್ಳಿ ಬಿಡುವುದಿಲ್ಲ ಯೇಸುವೇ. ನಿಮ್ಮ ಬಳಿಗೆ ಬರುವವರನ್ನು ಎಂದಿಗೂ ನೀವು ತಳ್ಳಿ ಬಿಡುವುದಿಲ್ಲ ಯೇಸುವೇ. Hallelujah. 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 My dear brothers and sisters, as we are repeating this word of God, there is healing and deliverance taking place right now in our midst. ಈಗ ನಮ್ಮ ಮಧ್ಯದಲ್ಲಿ ದೇವರ ಮಕ್ಕಳ ವಾಕ್ಯಗಳನ್ನು ನೀವು ಪುನರಾವರ್ತಿಸುವಾಗ ನಮ್ಮಲ್ಲಿ ಸೌಖ್ಯಗಳು ಬಿಡುಗಡೆಗಳು ಉಂಟಾಗುತ್ತಿದೆ. Because these are not the words of a human being. ಈ ಒಂದು ವಾಕ್ಯಗಳು ಮನುಷ್ಯರ ವಾಕ್ಯಗಳಲ್ಲ. These are the words of God. ಇದು ದೇವರ ವಾಕ್ಯವಾಗಿದೆ. And therefore there is power in the word. ಈ ಕಾರಣದಿಂದಲೇ ಈ ವಾಕ್ಯಗಳಲ್ಲಿ ಶಕ್ತಿ ಇದೆ. Believe that during this time, through these words, the Lord is giving us healing and deliverance. ಈ ವಾಕ್ಯಗಳ ಮುಖಾಂತರವೇ ಪ್ರಭು ನಮಗೆ ಬಿಡುಗಡೆಯನ್ನು ಸೌಖ್ಯವನ್ನು ನೀಡುತ್ತಿದ್ದಾರೆ. Hallelujah. Hallelujah. If you really believe that right now, through the word of God, you're receiving the power and healing, if you really believe it, clap your hands and thank the Lord. ನೀವು ವಾಕ್ಯಗಳಲ್ಲಿ ನಂಬುವುದಾದರೆ ಜೋರಾಗಿ ಚಪ್ಪಳೆ ತಟ್ಟಿ ಪ್ರಭುವಿಗೆ ವಂದನೆಯನ್ನು ಹೇಳಿರಿ. Thank you, Jesus. Praise you, Jesus. Hallelujah. 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 Please be seated. ದಯಮಾಡಿ ಕುಳಿತುಕೊಳ್ಳೋಣ. Do not be distracted. Do not look here and there. Fix your gaze upon the Eucharistic Jesus. ಗಲಿಬಿಲಿಗೊಳ್ಳಬೇಡ್ರಿ, ಆಚೆ ಈಚೆ ಯಾರು ನೋಡಬೇಡ್ರಿ. ನಿಮ್ಮ ಕಣ್ಣುಗಳನ್ನು ಯೇಸುವಿನ ಮೇಲೆ ಮಾತ್ರವೇ ನಿಗವರಿಸ್ರಿ. These are very precious moments for you. ಇದೆಲ್ಲವೂ ಸಹ ಅಮೂಲ್ಯವಾದ ಸಮಯವಾಗಿದೆ ನಿಮಗೆ. Such moments do not come again and again. ಈ ಒಂದು ರೀತಿಯಾದ ಸಮಯಗಳು ಮತ್ತೊಂದವರ್ತಿ ಬರುವುದಿಲ್ಲ. Therefore, look at the Lord with so much of hunger and thirst. ಈ ಸಮಯದ ಬಹಳಷ್ಟು ಹಸಿವಿನಿಂದ ದಾಹದಿಂದ ಯೇಸುವನ್ನ ನೋಡ್ರಿ. The Lord is giving us this promise that whoever comes to him will not be hungry and thirsty. ಯೇಸು ನಮ್ಮೆಲ್ಲರಿಗೂ ವಾಗ್ದಾನವನ್ನು ನೀಡುತ್ತಿದ್ದಾರೆ. ಅವರ ಬಳಿಗೆ ಹೋಗುವವರು ಎಂದಿಗೂ ಸಹ ಹಸಿವಾಗದು ಮತ್ತು ದಾಹವಾಗದೆಂದು. Hallelujah. Hallelujah. My dear brothers and sisters, let us now spend a few moments reflecting upon this word that Jesus is giving to us. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಕೆಲವೊಂದು ನಿಮಿಷಗಳ ಕಾಲ ಈ ದೇವರ ವಾಕ್ಯವನ್ನ ಚಿಂತಿಸೋಣ. When Jesus says that anyone who comes to me, what does that really mean? ಯೇಸು ಹೇಳ್ತಾ ಇದ್ದಾರೆ ನನ್ನ ಬಳಿಗೆ ಬರುವವನು. ಇದರ ಅರ್ಥವಾದರೂ ಏನು? Coming to Jesus also means something else. ಈಗ ಯೇಸುವಿನಲ್ಲಿ ಬರುವುದು ಅಂತ ಹೇಳಿದ್ರೆ ಅದರಲ್ಲಿ ಮತ್ತೊಂದು ಅರ್ಥವಿದೆ. Coming to Jesus also means that coming away from my sinful things. ಈಗ ಯೇಸುವಿನ ಬಳಿಗೆ ಬರುವುದು ಅಂತ ಹೇಳಿದ್ರೆ ಮತ್ತೊಂದು ಅರ್ಥ, ನನ್ನ ಪಾಪಗಳಿಂದ ನಾನು ಹೊರಬರುವುದು. If I am not coming away from my sinful habits, even though I come to Jesus, I am not able to experience the power of ಈಗ Jesus. ಯೇಸುವಿನ ಬಳಿಗೆ ಬರುವುದು ಅಂತ ಹೇಳಿದ್ರೆ ನಾನು ನನ್ನ ಪಾಪಗಳಿಂದ ಹೊರಗಡೆ ಬರುವುದಾದ್ರೆ ನಾನು ಯಾವುದನ್ನು ಸಹ ಅನುಭವಿಸಲು ಸಾಧ್ಯವಿಲ್ಲ. So right now, as we are in the presence of Jesus, let us ask ourselves, am I ready to come away from my sinful habits? ಈ ಒಂದು ಯೇಸುವಿನ ಸನ್ನಿಧಾನದಲ್ಲಿ ಕುಳಿತುಕೊಂಡಿರುವಂತ ನಾವುಗಳು ಸಹ ಈ ಸಮಯದಲ್ಲಿ ಯೋಚನೆ ಮಾಡೋಣ, ನಾನು ಸಿದ್ಧನಿದ್ದೇನಾ ನಾನು ನನ್ನ ಪಾಪದ ಹವ್ಯಾಸಗಳಿಂದ ಹೊರಗಡೆ ಬರಲು? I can come to Jesus together with my sinful habits. ಈಗ ನಾನು ನನ್ನ ಯೇಸುವಿನ ಬಳಿಗೆ ನನ್ನ ಪಾಪದ ಅಭ್ಯಾಸಗಳಿಂದ ಬರಬಹುದು. But in that way I cannot experience the power and healing of the Lord. ಆದರೆ ಈ ರೀತಿಯಾಗಿ ಬಂದರೆ ನಾನು ದೇವರ ಶಕ್ತಿಯನ್ನು ಮತ್ತು ಅವರ ಮಾರ್ಗದರ್ಶನವನ್ನ ನಾನು ಅನುಭವಿಸಲಾರೆ. Jesus is promising that only when you come away from your sinful habit, and then when you come to me, I will feed you, I will nourish you,
and I will fill you. ಈಗ ಯೇಸು ಹೇಳ್ತಾ ಇದ್ದಾರೆ, ನೀವು ಯಾವಾಗ ಈ ಪಾಪದ ದುರಭ್ಯಾಸಗಳಿಂದ ಹೊರಗಡೆ ಬರ್ತಿರೋ ಆಗ ಮಾತ್ರವೇ ನಾನು ನಿಮ್ಮನ್ನ ತುಂಬಿಸಲು ಸಾಧ್ಯ, ಆರೈಕೆ ಮಾಡಲು ಸಾಧ್ಯ ಮತ್ತು ನಿಮ್ಮೊಂದಿಗಿರಲು ಸಾಧ್ಯ. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. We read about Judas in the gospel. ಈಗ ನಾವು ಶುಭ ಸಂದೇಶದಲ್ಲಿ ಜೂಡಾಸನ ಬಗ್ಗೆ ನಾವು ಗಮನಿಸ್ತೇವೆ. Judas came to Jesus ಯೂದನು ಯೇಸುವಿನ ಬಳಿಗೆ ಬರ್ತಾನೆ. and he walked with Jesus for 3 years. 3 ವರ್ಷಗಳ ಕಾಲ ಯೇಸುವೊಂದಿಗೆ ನಡೆಯುತ್ತಾನೆ. But he never came away from his sinful habit. ಆದರೆ ಆತನು ತನ್ನ ಪಾಪದ ದುರಾಭ್ಯಾಸದಿಂದ ಹೊರಗಡೆ ಬರಲಿಲ್ಲ. He was greedy for money. ಆತನು ಹಣಕ್ಕಾಗಿ ದುರಾಸೆ ಹೊಂದಿದ್ದ. Because he never came away from his sinful habit, he could not experience the healing and deliverance of ಆತನು Jesus. ಯಾವ ಕಾರಣದಿಂದ ಪಾಪದಿಂದ ಹೊರಗಡೆ ಬರಲಿಲ್ವೋ ಆ ಕಾರಣದಿಂದಲೇ ಆತನು ಯೇಸುವನ್ನು ಅನುಭವಿಸಲಾಗಲಿಲ್ಲ. This could be happening with us. ಇದು ನಮ್ಮಲ್ಲೂ ಸಹ ಆಗುತ್ತಿರಬಹುದು. We might be coming to Jesus every day, ನಾವು ಪ್ರತಿನಿತ್ಯವೂ ಯೇಸುವಿನ ಬಳಿಗೆ ಬರುತ್ತಿರಬಹುದು. but we are not coming away from our sinful ಆದರೆ habits. ನಾವು ನಮ್ಮ ಪಾಪದ ಅಭ್ಯಾಸಗಳಿಂದ ಹೊರ ಬರುತ್ತಿಲ್ಲ. We are not ready to come away from our old self. ಈಗ ನಾವು ನಮ್ಮ ಹಳೆಯ ಜೀವನದಿಂದ ಹೊರಬರಲು ಸಿದ್ಧರಿಲ್ಲ. We are not ready to come away from our sinful addictions. ಈಗ ನಾವು ನಮ್ಮ ಪಾಪದ ಅಭ್ಯಾಸಗಳಿಂದ ಹೊರಗಡೆ ಬರಲು ಸಿದ್ಧರಿಲ್ಲ. Today Jesus is looking at you and asking you, ಈ ದಿನ ಯೇಸು ನಿನ್ನನ್ನು ಗಮನಿಸಿ ಕೇಳುತ್ತಿದ್ದಾರೆ. are you ready to come away from your sins and then come to me? ಈಗ ನಿನ್ನ ಪಾಪಗಳಿಂದ ಹೊರಗಡೆ ಬರುವುದಕ್ಕೆ ಸಿದ್ಧನಿದ್ದರೆ ಮಾತ್ರವೇ ನೀನು ನನ್ನ ಬಳಿಗೆ ಬಾ. Hallelujah. ಹಾಲೆಲೂಯಾ. We read about a rich young man who came to Jesus. ಈಗ ನಾವು ಓದುತ್ತೇವೆ, ಧನಿಕನಾದಂತಹ ಒಂದು ಯುವಕ ಬರ್ತಾನೆ ಯೇಸುವಿನ ಬಳಿಗೆ. Again he came to Jesus, ಆ ಒಂದು ಶ್ರೀಮಂತ ಯುವಕ ಯೇಸುವಿನ ಬಳಿಗೆ ಬಂದ. but he was not ready to come away from his wealth, from his riches. ಈಗ ಆತನ ಶ್ರೀಮಂತಿಗೆ ಮತ್ತು ಸಮೃದ್ಧಿಯಿಂದ ಆತನು ಹೊರಗಡೆ ಬರಲು ಸಿದ್ಧನಿರಲಿಲ್ಲ. And because he was not ready to come away from his wealth and riches, the word of God says he went away empty-handed. ಕಾರಣ ಅವನು ತನ್ನ ಶ್ರೀಮಂತಿಕೆಯಿಂದ ಸಮೃದ್ಧಿಯಿಂದ ಹೊರಬರಲು ಸಿದ್ಧನಿಲ್ಲದ ಕಾರಣ ಅವನು ಯೇಸುವಿನಿಂದ ದೂರ ನಡೆಯುತ್ತಾನೆ. He was addicted to his money and wealth. ಈಗ ಆತನು ತನ್ನ ಸಮೃದ್ಧಿಗೂ ಮತ್ತು ಹಣಕ್ಕೂ ಬಹಳಷ್ಟು ಅನ್ಯೋನ್ಯವಾಗಿದ್ದ. Today as we are in the presence of Jesus, let us examine our conscience. ಈಗ ನಾವು ಯೇಸುವಿನ ಸನ್ನಿಧಾನದಲ್ಲಿ ಕುಳಿತುಕೊಂಡಿರಬೇಕಾದ್ರೆ ನಮ್ಮ ಮನಸ್ಸಾಕ್ಷಿಗಳನ್ನು ಪರೀಕ್ಷಿಸಿಕೊಳ್ಳೋಣ. Let us ask ourselves, from what thing I should be coming away from? ಈಗ ಈ ಸಮಯದಲ್ಲಿ ಪರೀಕ್ಷೆ ಮಾಡೋಣ, ಯಾವ ವಿಷಯದಿಂದ ನಾನು ಹೊರಗಡೆ ಬರಬೇಕು. It could be my money or wealth, ಈಗ ನನ್ನ ಹಣಕಾಸು ಅಥವಾ ಸಮೃದ್ಧಿಯಾಗಿರಬಹುದು, or it could be a sinful relationship. ಈಗ ತಪ್ಪಾದ ಸಂಬಂಧಗಳಿರಬಹುದು, It could be lustful thoughts. ಈಗ ಕೆಟ್ಟದಾದ ಕಾಮುಕತನದ ಆಲೋಚನೆಗಳಿರಬಹುದು, It could be bitterness and unforgiveness. ಈಗ ಅದು ದುಃಖ ಅಥವಾ ಕ್ಷಮೆ ಇಲ್ಲದ ಜೀವನಗಳಿರಬಹುದು, It could be lying and cheating. ಸುಳ್ಳು ಹೇಳುವುದು ಅಥವಾ ಮೋಸವಾಗಿರಬಹುದು, It could be self-hatred or hopelessness. ಈಗ ನಮ್ಮನ್ನೇ ನಾವು ದ್ವೇಷಿಸುವುದು ಅಥವಾ ನಿರೀಕ್ಷೆ ಇಲ್ಲದೆ ಇರುವುದು. The Lord is asking, ಈಗ ಪ್ರಭು ಕೇಳುತ್ತಿದ್ದಾರೆ, only if you come away from these things you can really come to me. ಈಗ ನಿರೀಕ್ಷೆ ಇಟ್ಟು ನೀನು ಹೊರಗಡೆ ಬರುವುದಾದ್ರೆ ನೀನು ನಿಜವಾಗಲೂ ಹೊರಗಡೆ ಬರ್ತೀಯಾ. And if you really come to Jesus the way Jesus is expecting, ಈಗ ನೀವು ಯಾವಾಗ ಯೇಸು ಕ್ರಿಸ್ತರು ಬಯಸುವ ರೀತಿಯಲ್ಲಿ ಹೊರಗಡೆ ಬಂದು ಯೇಸುವಿನ ಬಳಿಗೆ ಬರ್ತೀರೋ, the promise of Jesus will be fulfilled. ಆ ಯೇಸುವಿನ ವಾಗ್ದಾನಗಳು ನಿಮ್ಮಲ್ಲಿ ಪೂರ್ತಿಗೊಳ್ಳುತ್ತದೆ. No one can go away empty-handed. ಯಾರೂ ಸಹ ಬರಿಗೈಯಲ್ಲಿ ಹೋಗಲು ಸಾಧ್ಯವೇ ಇಲ್ಲ. If that person really comes to Jesus, he or she will not be driven away. ಈಗ ಯಾವ ವ್ಯಕ್ತಿ ನಿಜವಾಗ್ಲೂ ಯೇಸುವಿನ ಬಳಿಗೆ ಬರ್ತಾರೋ ಅವರೆಂದಿಗೂ ಸಹ ದೂರಕ್ಕೆ ತಳ್ಳಿ ಬಿಡಲಾರರು. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. We read about a man called Zacchaeus. ನಾವು ಜಕ್ಕಾಯ ಎನ್ನುವಂತ ವ್ಯಕ್ತಿಯ ಬಗ್ಗೆ ಕೇಳಿಸಿಕೊಳ್ತೇವೆ. He was also addicted to his money and wealth. ಈಗ ಆತನು ಸಹ ತನ್ನ ಹಣ ಮತ್ತು ಶ್ರೀಮಂತಿಕೆಗೆ ಅಭ್ಯಾಸಕ್ಕೆ ಬಿದ್ದಿದ್ದ. He came to Jesus. ಅವನು ಯೇಸುವಿನ ಬಳಿಗೆ
ಬರ್ತಾನೆ. And he's taking time. ಅಲ್ಲಿ ಸಮಯವನ್ನು ತೆಗೆದುಕೊಳ್ತಾ ಇದ್ದಾನೆ. And finally at his home, ಕೊನೆಯದಾಗಿ ಆತನು ನಿರೀಕ್ಷೆಯಲ್ಲಿ he is deciding ಆತನು ನಿರ್ಧಾರ ಮಾಡ್ತಾನೆ. to come away from all that which he amassed. ಈಗ ಆತನು ಯಾವುದನ್ನೆಲ್ಲ ಹೊಂದಿಕೊಂಡಿದ್ದನೋ ಅದರಿಂದ ಹೊರಗಡೆ ಬರಲು. The moment he came away from all that, immediately Jesus is telling him, ಯಾವ ಸಮಯದಲ್ಲಿ ಆತನು ಹೊರಗಡೆ ಬರ್ತಾನೋ ಆ ಕ್ಷಣದಲ್ಲಿ ಯೇಸು ಹೇಳ್ತಾರೆ, today salvation has come to this home. ಈ ದಿನ ಈ ಮನೆಗೆ ರಕ್ಷಣೆ ಬಂದಿದೆ. Hallelujah. Hallelujah. My dear brothers and sisters, this is the problem with us. ಇಗೋ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಇದು ನಮ್ಮ ಸಮಸ್ಯೆ ಆಗಿದೆ. We come to Jesus, ನಾವು ಯೇಸುವಿನ ಬಳಿಗೆ ಬರ್ತೇವೆ, but we don't come away from our sins. ಇಗೋ ನಮ್ಮ ಪಾಪಗಳಿಂದ ಬಿಟ್ಟು ಹೊರಗಡೆ ಬರೋದಿಲ್ಲ. And that's why we don't experience the salvation ಆ Jesus is ಕಾರಣದಿಂದಲೇ promising. ಯೇಸು ಕ್ರಿಸ್ತನೇ ನಮಗೆ ವಾಗ್ದಾನ ಮಾಡ್ತಾ ಇರುವಂತ ರಕ್ಷಣೆಯನ್ನು ಅನುಭವಿಸಲು ಸಾಧ್ಯವಿಲ್ಲ. So today, as we are in the presence of Jesus, ಈ ದಿನ ನಾವು ಯೇಸುವಿನ ಸನ್ನಿಧಾನದಲ್ಲಿ ಇರಬೇಕಾದರೆ let us make this decision ಈಗ ಒಂದು ನಿರ್ಧಾರವನ್ನು ಮಾಡೋಣ. that we come away ನಾವು ಹೊರಗಡೆ ಬರೋಣ and we come to Jesus. ಮತ್ತೆ ಯೇಸುವಿನ ಬಳಿಗೆ ಬರೋಣ. We come away ನಾವು ಹೊರಗಡೆ ಬರೋಣ and we come to Jesus. ಮತ್ತೆ ಯೇಸುವಿನ ಬಳಿಗೆ ಬರೋಣ. We come away ನಾವು ಹೊರಗಡೆ ಬರೋಣ and we come to Jesus. ಮತ್ತೆ ಯೇಸುವಿನ ಬಳಿಗೆ ಬರೋಣ. Hallelujah. 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 Let us all stand in the presence of the Lord. ಎಲ್ಲರೂ ಪ್ರಭುವಿನ ಸನ್ನಿಧಾನದಲ್ಲಿ ಎದ್ದು ನಿಲ್ಲೋಣ. At this time, there are many things from which we have to really come away from. ಈ ಒಂದು ಸಮಯದಲ್ಲಿ ಹಲವಾರು ವಿಷಯಗಳಿಂದ ಹೊರಗಡೆ ಬರಬೇಕು. And then only we can be truly coming to Jesus. ಆಗ ಮಾತ್ರವೇ ನಾವು ನಿಜವಾಗಲೂ ಯೇಸುವಿನ ಬಳಿಗೆ ಬರಲು ಸಾಧ್ಯ. We already heard, like Judas, like the rich man, we can come to Jesus, but we will go back empty-handed. ಈಗಾಗಲೇ ನಾವು ಕೇಳಿದ್ದೇವೆ, ಯುದಾಸನಂತೆ ಮತ್ತು ಧನಿಕನಾದ ಯುವಕನಂತೆ ನಾವು ಬರಬಹುದು, ಆದರೆ ನಮ್ಮ ಪಾಪದಿಂದ ಹೊರಗಡೆ ಬರದೆ ಹೋದ್ರೆ ಬರಿಗೈಯಲ್ಲಿ ಹೋಗ್ತೇವೆ. Let us lift up our hands towards Jesus. ಯೇಸುವಿನ ಕಡೆಗೆ ಎರಡು ಕೈಗಳನ್ನ ಚಾಚೋಣ ಎಲ್ಲರೂ. And at this time, all of you repeat, ಈಗ ಎಲ್ಲರೂ ಸಹ ಒಟ್ಟಾಗಿ, we come away and we come to Jesus. ಈಗ ಹೊರಗಡೆ ಬಂದು ಯೇಸುವಿನ ಬಳಿಗೆ ಬರೋಣ. All of you repeat, we come away and we come to Jesus. ಎಲ್ಲರೂ ಸಹ ಹೊರಗಡೆ ಬಂದು ಯೇಸುವಿನ ಬಳಿಗೆ ಬರೋಣ. ಹೊರಗಡೆ ಬಂದು ಯೇಸುವಿನ ಬಳಿಗೆ ಬರುವ. ಹೊರಗಡೆ ಬಂದು ಹೊರಗಡೆ ಬಂದು ಯೇಸುವಿನ ಬಳಿಗೆ ಬರೋಣ. ಯೇಸುವಿನ ಬಳಿಗೆ ಬರೋಣ. ಯೇಸುವೇ, ಯೇಸುವೇ, ನನ್ನ ಎಲ್ಲಾ ಪಾಪಗಳಿಂದ ನನ್ನ ಪಾಪಗಳಿಂದ ಹೊರಗಡೆ ಬಂದು ಹೊರಗಡೆ ಬಂದು ನಿಮ್ಮ ಬಳಿಗೆ ನಿಮ್ಮ ಬಳಿಗೆ ಒಳಗಡೆ ಬರುತ್ತೇನೆ. ಹೊರಗಡೆ ಬರುತ್ತೇನೆ. ಯೇಸುವೇ, ಯೇಸುವೇ, ನನ್ನ ಎಲ್ಲಾ ಪಾಪಗಳಿಂದ ನನ್ನ ಎಲ್ಲಾ ಪಾಪಗಳಿಂದ ಹೊರಗಡೆ ಬಂದು ಹೊರಗಡೆ ಬಂದು ನಿಮ್ಮ ಬಳಿಗೆ ಬರುತ್ತೇವೆ. ಬರುತ್ತೇನೆ. ಯೇಸುವೇ, ಯೇಸುವೇ, ನನ್ನ ಎಲ್ಲಾ ಪಾಪಗಳಿಂದ ನನ್ನ ಎಲ್ಲಾ ಪಾಪಗಳಿಂದ ಹೊರಗಡೆ ಬಂದು ನಿಮ್ಮ ಬಳಿಗೆ ಬರುತ್ತೇನೆ. Hallelujah. Hallelujah. My dear brothers and sisters, this is very important time of healing. ಇದೊಂದು ಸೌಖ್ಯದ ಅತಿ ಅಮೂಲ್ಯವಾದ ಸಮಯವಾಗಿದೆ. If we really want to experience the power of Jesus, we have to decide. ಈಗ ನೀವು ನಿಜವಾಗಲೂ ಯೇಸುವಿನ ಶಕ್ತಿಯನ್ನು ಅನುಭವಿಸಬೇಕಾದ್ರೆ ನೀವು ನಿರ್ಧಾರವನ್ನು ಮಾಡಬೇಕು. You have to come away from your drinking habit. ಈಗ ನೀವು ಕುಡಿತತನದಿಂದ ನೀವು ನಿಜವಾಗಲೂ ಹೊರಗಡೆ ಬರಬೇಕು. You have to come away from watching pornography. ಈಗ ನೀವು ಅಶ್ಲೀಲಕರವಾದ ದೃಶ್ಯಗಳನ್ನ ನೋಡುವುದರಿಂದ ಹೊರಗಡೆ ಬರಬೇಕು. You have to come away from unforgiveness. ನೀವು ಕ್ಷಮೆ ಇಲ್ಲದೆ ಇರುವುದರಿಂದ ನೀವು ಹೊರಗಡೆ ಬರಬೇಕು. You have to come away from all forms of idolatry. ಈಗ ಎಲ್ಲ ರೀತಿಯಾದ ವ್ಯಭಿಚಾರದಿಂದ ಹೊರಗಡೆ ಬರಬೇಕು. You have to come away from trusting in yourself. ಈಗ ನಿಮ್ಮನ್ನೇ ನೀವು ನಂಬುವುದರಿಂದ ಹೊರಗಡೆ ಬರಬೇಕು. You have to come away from the habit of constant complaining. ಈಗ ನೀವು ಯಾವಾಗಲೂ ಸಹ ನಿರಂತರ ಯಾವಾಗಲೂ ಪ್ರಶ್ನೆ ಮಾಡುವುದು, ದೂರನ್ನೇ ಹೇಳುವುದು, ಅದರಿಂದ ನೀವು ಹೊರಗಡೆ ಬರಬೇಕು. At this time, make that surrender. ಈ ಸಮಯದಲ್ಲಿ ಅದನ್ನ ಸಮರ್ಪಿಸಿಕೊಳ್ಳಿರಿ. Lord, I am ready to give up all these things and I am ready to come to you. ಯೇಸು, ಇದೆಲ್ಲವನ್ನ ಬಿಡಲು ನಾನು ಮನಸ್ಸು ಮಾಡಿದ್ದೇನೆ, ನಿಮ್ಮ ಬಳಿಗೆ ಬರುತ್ತೇನೆ. We are going to sing a song of surrender and let us give ourselves completely into the hands of Jesus. ಈಗ ಸಮರ್ಪಣೆ ಒಂದು ಗೀತೆಯನ್ನು ಹಾಡಬೇಕಾದ್ರೆ ಯೇಸುವಿನ ಕೈಗೆ ಎಲ್ಲವನ್ನ ಸಮರ್ಪಿಸೋಣ. There is nothing 50-50 in the world of Jesus. ಈಗ ಯೇಸುವಿನ ವಾಕ್ಯದಲ್ಲಿ 50-50ರಷ್ಟು ಇಲ್ಲ. Either I am totally with Jesus
or I am with my old self. ಈಗ ನಾನು ಪರಿಪೂರ್ಣವಾಗಿ ಯೇಸುವಿನಲ್ಲಿರಬೇಕು ಅಥವಾ ನನ್ನಲ್ಲಿ ಜೀವಿಸಬೇಕು. Right now, make that commitment and come to Jesus. ಈಗ ಈ ಒಂದು ಬದ್ಧತೆಯನ್ನ ಮಾಡಿ ಪ್ರಮಾಣವನ್ನ ಮಾಡಿ ಯೇಸುವಿನ ಬಳಿಗೆ ಬನ್ರಿ. Let us together sing and pray to the Lord. ಈಗ ಎಲ್ಲರೂ ಸಹ ಒಟ್ಟಾಗಿ ಗೀತೆಯನ್ನು ಹಾಡುತ್ತಾ ಪ್ರಾರ್ಥಿಸೋಣ. ಸಮರ್ಪಣೆಯ ಸಮಯವಾಯಿತು, ಸಮರ್ಪಿಸಿರಿ ಸಕಲವಾ. ದೇವ ನಿಮ್ಮಲ್ಲಿ ಕೇಳುವ ಸಕಲವಾ ನೀಡಲು ಸಿದ್ಧರಾಗಿರಿ. ಸಮರ್ಪಣೆಯ ಸಮಯವಾಯಿತು, ಸಮರ್ಪಿಸಿರಿ ಸಕಲವಾ. ದೇವ ನಿಮ್ಮಲ್ಲಿ ಕೇಳುವ ಸಕಲವಾ ನೀಡಲು ಸಿದ್ಧರಾಗಿರಿ. ನ ಪಾಪಿಯೇಸುವೆ ಕರುಣೆ ತೋರಿರಿ. ನ ದ್ರೋಹಿಯೇಸುವೆ ಕ್ಷಮೆಯ ನೀಡಿರಿ. ನ ಪಾಪಿಯೇಸುವೆ ಕರುಣೆ ತೋರಿರಿ. ನ ದ್ರೋಹಿ ಯೇಸುವೆ ಕ್ಷಮೆಯ ನೀಡಿರಿ. ಸಮರ್ಪಣೆಯ ಸಮಯವಾಯಿತು, ಸಮರ್ಪಿಸಿರಿ ಸಕಲವಾ. ದೇವ ನಿಮ್ಮಲ್ಲಿ ಕೇಳುವ ಸಕಲವಾ ನೀಡಲು ಸಿದ್ಧರಾಗಿರಿ. Let us lift up our hands and ಎರಡು let us ಕೈಗಳನ್ನು freely ಮೇಲಕ್ಕೆ praise and worship the Lord at this ಸ್ತುತಿಸೋಣ. time. Hallelujah, 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 hallelujah. Hallelujah, 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 hallelujah. Thank you, Jesus, Jesus, Jesus. Hallelujah, 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 hallelujah. Hallelujah, 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 hallelujah. hallelujah. Thank you, Jesus. Praise you, Jesus. There are people here who are receiving healing from their knee pain. ಸುಮಾರು ಜನರು ನಮ್ಮ ಮಧ್ಯದಲ್ಲಿದ್ದೀರಾ. ನಿಮ್ಮ ಮೊಣಕಾಲಿನ ನೋವಿನಿಂದ ಸೌಖ್ಯವನ್ನು ಪಡಿತಾ ಇದ್ದೀರಾ. There are people who are having respiratory sicknesses during this time. The Lord is giving you deliverance at this time. ಈ ಒಂದು ಶ್ವಾಸಕೋಶದಲ್ಲಿ ಕೆಲವೊಂದು ಸಮಸ್ಯೆಗಳಿದೆ. ಅಂತಹ ರೀತಿಯಾದಂತಹ ಮಕ್ಕಳಿಗೆ ದೇವರು ಸೌಖ್ಯವನ್ನು ನೀಡ್ತಾ ಇದ್ದಾರೆ. A person who is having an unhealing wound in the body, this time the Lord is touching you. ಈಗ ಶರೀರದಲ್ಲಿ ಒಂದು ಗಾಯವಿದೆ, ಅಂತಹ ಒಂದು ಗಾಯವನ್ನು ಯೇಸು ಗುಣಪಡಿಸ್ತಾ ಇದ್ದಾರೆ. Severe headache, heaviness in the head. During this time, the Lord is touching you and blessing you. ಈ ಒಂದು ಸಮಯದಲ್ಲಿ ತೀವ್ರವಾದ ತಲೆಭಾರ ಮತ್ತು ನೋವು ಪ್ರಭು ನಿಮ್ಮನ್ನ ಮುಟ್ಟಿ ಗುಣಪಡಿಸ್ತಾ ಇದ್ದಾರೆ. Rashmi, ರಶ್ಮಿ, Jyoti, ಜ್ಯೋತಿ, the Lord is touching you right now. ಈಗ ಪ್ರಭು ನಿಮ್ಮನ್ನ ಮುಟ್ಟುತ್ತಿದ್ದಾರೆ. There's someone who is having one leg little short or slightly shorter than the other one. This time, the Lord is touching you and healing you. ಈಗ ನಮ್ಮ ಮಧ್ಯದಲ್ಲಿ ಯಾರೋ ಒಬ್ಬರಿಗೆ ಒಂದು ಕಾಲು ಚಿಕ್ಕದಾಗಿದೆ, ಅಂತಹ ವ್ಯಕ್ತಿಯನ್ನ ಯೇಸು ಮುಟ್ಟಿ ಗುಣಪಡಿಸ್ತಾ ಇದ್ದಾರೆ. Hallelujah.
Sunny, the Lord is blessing you right now. ಸನ್ನಿ ಪ್ರಭು ನಿಮ್ಮನ್ನ ಮುಟ್ಟುತ್ತಿದ್ದಾರೆ. ಆಮೆನ್. Prakash, the Lord is calling your name and giving you deliverance. ಪ್ರಕಾಶ್ ನಿನ್ನ ಹೆಸರನ್ನ ಪ್ರಭು ಕರೆಯುತ್ತಿದ್ದಾರೆ, ನಿನಗೆ ಬಿಡುಗಡೆಯನ್ನ ನೀಡ್ತಾ ಇದ್ದಾರೆ. Sunil, the Lord is touching you and healing you right now. ಪ್ರಭು ಸುನೀಲ್ ಪ್ರಭು ನಿನ್ನನ್ನ ಮುಟ್ಟುತ್ತಿದ್ದಾರೆ, ಸೌಖ್ಯವನ್ನು ನೀಡ್ತಾ ಇದ್ದಾರೆ. Someone having a bulging of the disc bulging, because of which there is severe back pain. The Lord is correcting it. ಈ ಸಮಯದಲ್ಲಿ ಯಾರೋ ಒಬ್ಬರಿಗೆ ಬೆನ್ನಿನ ಮೂಳೆಯಲ್ಲಿ ಅದು ಬಹಳ ದೊಡ್ಡದಾಗಿದೆ, ಅಂತಹ ವ್ಯಕ್ತಿಯ ಡಿಸ್ಕ್ ಅನ್ನ ಪ್ರಭು ಮುಟ್ತಾ ಇದ್ದಾರೆ. There are women who are having growth in the uterus right now. The Lord is healing and delivering you. ಈ ಸಮಯದಲ್ಲಿ ಯೂಟ್ರಸ್ ನಲ್ಲಿ ಕೆಲವೊಂದು ಬೆಳವಣಿಗೆಗಳಿದೆ, ಅಂತಹ ಸಹೋದರಿಯರನ್ನ ಯೇಸು ಮುಟ್ಟಿ ಗುಣಪಡಿಸ್ತಾ ಇದ್ದಾರೆ. Hallelujah. Hallelujah. Thank you, Jesus. Thank you, Jesus. Praise you, Jesus. Praise you, Jesus. Hallelujah. Hallelujah. Right now, we are going to pray in a very special way for all those who are going through financial crisis. ಈಗ ಈ ಸಮಯದಲ್ಲಿ ವಿಶೇಷವಾಗಿ ಯಾರೆಲ್ಲ ಹಣಕಾಸಿನ ತೊಂದರೆಯಲ್ಲಿ ಹಾದು ಹೋಗ್ತಾ ಇದ್ದೀರೋ ಅಂತವರಿಗಾಗಿ ವಿಶೇಷವಾಗಿ ಪ್ರಾರ್ಥಿಸುತ್ತೇವೆ. Those who are unemployed, we are going to pray for them. ಯಾರಿಗೆಲ್ಲ ಕೆಲಸವಿಲ್ಲ ನಿರುದ್ಯೋಗಿಗಳು ಅಂತವರಿಗಾಗಿ ಪ್ರಾರ್ಥಿಸುತ್ತೇವೆ. Those who are going through a very poor conditions of life. ಈಗ ಯಾರೆಲ್ಲ ಜೀವನದಲ್ಲಿ ಬಹಳಷ್ಟು ಕಠಿಣವಾದ ಸ್ಥಿತಿಗಳಿದ್ದೀರಿ ಅಂತವರಿಗಾಗಿ ಪ್ರಾರ್ಥಿಸಲು ಹೋಗ್ತೇವೆ. At this time, all those who need a deliverance in this area, kneel down. ಯಾರಿಗೆಲ್ಲ ಏಳಲ್ಪಟ್ಟ ಕ್ಷೇತ್ರಗಳಲ್ಲಿ ಬಿಡುಗಡೆ ಬೇಕು ಅಂತವರು ಮೊಣಕಾಲನ್ನ ಊರ್ರಿ, And look to Jesus. ಯೇಸುವನ್ನ ಗಮನಿಸ್ರಿ. Make a promise right now. ಈಗ ಒಂದು ವಾಗ್ದಾನವನ್ನು ಯೇಸುವಿಗೆ ಮಾಡ್ರಿ. That I will come away from my sinful addictions. ನನ್ನ ಪಾಪದ ಅಭ್ಯಾಸದಿಂದ ಹೊರಗಡೆ ಬರ್ತೇನೆ. I will not go back to it again. ನಾನು ಎಂದಿಗೂ ಸಹ ಮರಳಿ ಹೋಗೋದಿಲ್ಲ. I will come to you, Lord. ನಾನು ನಿನ್ನ ಬಳಿಗೆ ಬರುತ್ತೇನೆ. Every day I will come to you. ಪ್ರತಿ ದಿನವೂ ಬರುತ್ತೇನೆ. Bless me, Lord. ಪ್ರಭುವೇ ನನ್ನನ್ನು ಅನುಗ್ರಹಿಸಿರಿ. You are the bread of life. ನೀನು ಜೀವದಾಯಕ ರೊಟ್ಟಿ. Feed me, Jesus. ನನ್ನನ್ನು ತುಂಬಿಸಿರಿ ಯೇಸುವೇ. Feed my family. ನನ್ನ ಕುಟುಂಬವನ್ನ ತಿನ್ನಿಸಿರಿ ಯೇಸುವೇ. You are the bread of God. ನೀನು ದೇವರ ರೊಟ್ಟಿಯಾಗಿದ್ದೀಯಾ. Lord Jesus. ಪ್ರಭು ಯೇಸುವೇ, Fill me ನನ್ನನ್ನು ತುಂಬಿರಿ. and fill my family ನನ್ನ ಕುಟುಂಬವನ್ನ ತುಂಬಿರಿ with your provision. ಈಗ ನಿಮ್ಮ ಶಕ್ತಿಯಿಂದ. Lord Jesus, ಪ್ರಭು ಯೇಸುವೇ, provide for our needs. ಈಗ ನಮ್ಮ ಊಟಕ್ಕೆ ಒದಗಿಸಿರಿ. Lift up your hands towards the bread of life. ಈಗ ಜೀವದಾಯಕ ರೊಟ್ಟಿಯ ಕಡೆಗೆ ಎರಡು ಕೈಗಳನ್ನು ಚಾಚೋಣ. All those who are experiencing this hunger, ಯಾರೆಲ್ಲ ಹಸಿವನ್ನ ಎಲ್ಲರೂ ಅನುಭವಿಸ್ತಾ ಇದ್ದಾರೋ ಅಂತವರು look towards Jesus and cry out to him. ಯೇಸುವನ್ನ ನೋಡಿ ಕಣ್ಣೀರನ್ನಿಡ್ರಿ. Cry out the name of Jesus ಯೇಸುವಿನ ನಾಮವನ್ನ ಕೂಗಿ ಕರೆಯಿರಿ. and receive the blessing of Jesus right now. ಯೇಸುವಿನ ಸೌಖ್ಯವನ್ನ ಪಡೆಯಿರಿ. ಈಗ ಗಟ್ಟಿಯಾಗಿ ಕೂಗಿರಿ. By the worthiness of the precious body, blood, soul and divinity of Jesus, you are going to be blessed. ಯೇಸುವೇ, 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 ಯೇಸುವೇ. ಯೇಸುವೇ, ಎಲ್ಲರೂ ಕರೀರಿ ಕರೀರಿ ಕರೀರಿ. ಯೇಸುವೇ, 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 ಯೇಸುವೇ. ಹಾಲೆಲೂಯಾ, 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 ಯೇಸುವೇ, ಹಾಲೆಲೂಯಾ. ಯೇಸುವೇ, ಯೇಸುವೇ. Hallelujah, 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 hallelujah. 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 At this time, ಇವತ್ತು we are going to ಸಮಯದಲ್ಲಿ pray for a very special blessing. ನಾವು ವಿಶೇಷವಾದಂತಹ ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಮಾಡಲು ಹೋಗ್ತೇವೆ. All those who feel that there is some kind of demonic activity taking place. ಈಗ ಯಾರಿಗೆಲ್ಲ ಅನಿಸ್ತದೆ ಯಾವುದೋ ಒಂದು ದುರಾತ್ಮನ ಕಾರ್ಯ ನಡೀತಾ ಇದೆ. If you think that there is someone who has done black magic against you, ಯಾರೋ ಒಬ್ಬರು ನಿಮ್ಮ ವಿರುದ್ಧವಾಗಿ ಮಾಟ ಮಂತ್ರವನ್ನ ಮಾಡಿಸಿದ್ದಾರೆ, or there's some kind of witchcraft or sorcery taking place, ಯಾವುದೋ ರೀತಿಯಾದಂತಹ ಮಾಟ ಮಂತ್ರ ಬಿಲ್ಲಿಶುನಿ ಯಾವುದನ್ನಾದ್ರೂ ಮಾಡಿಸಿದ್ದಾರೆ ಎಂಬುದಾಗಿ ನಿಮಗೆ ಅನಿಸಿದ್ರೆ, if you are thinking that there is an evil spirit that is blocking your progress, ನೀವು ಈ ರೀತಿಯಾಗಿ ಯೋಚನೆ ಮಾಡುವುದಾದ್ರೆ ಆ ದುರಾತ್ಮ ನಿಮ್ಮ ಬೆಳವಣಿಗೆಯನ್ನ ನಿಲ್ಲಿಸಿದೆ. if you are thinking that
there is the evil spirit that is behind your sickness. ಈಗ ನೀವು ಯೋಚನೆ ಮಾಡುವುದಾದ್ರೆ ನಿಮ್ಮ ರೋಗದ ಹಿಂದೆ ಈ ಒಂದು ಕೆಟ್ಟದಾದ ಶಕ್ತಿಗಳಿದೆ ಎಂದು. But there are some kind of afflictions because of which you are failing in your life. ಈಗ ಕೆಲವೊಂದು ರೀತಿಯಾದಂತಹ ಕಾಟಗಳಿದೆ ನಿಮ್ಮ ಜೀವನದಲ್ಲಿ ನೀವು ಸೋಲನ್ನ ಪಡೆಯುವುದಕ್ಕೆ. If you really are seeking or hungry for this deliverance, ಈ ಒಂದು ರೀತಿಯಾದಂತಹ ಈ ಎಲ್ಲ ಶಕ್ತಿಗಳಿಂದ ಬಿಡುಗಡೆ ಹೊಂದುವುದಕ್ಕೆ ಹಸಿವಾದರೆ ಎರಡೂ ಕೈಗಳನ್ನ ಮೇಲೆ ಕೆತ್ತಿ. lift up your hands to the Lord and cry out the name of Jesus. ಪ್ರಭುವಿನ ನಾಮವನ್ನ ಈಗ ಕೂಗುತ್ತಾ ಎರಡೂ ಕರಗಳನ್ನ ಪ್ರಭುವಿನ ಕಡೆಗೆ ಎತ್ತುತ್ತಾ ಹೇಳೋಣ. Jesus is going to feed us right now. ಯೇಸು ನಮ್ಮನ್ನ ತುಂಬಿಸಲು ಹೋಗುತ್ತಾರೆ. He is not going to leave us empty handed. ಈಗ ನಮ್ಮನ್ನ ಬರಿಗೈಯಲ್ಲಿ ಎಂದಿಗೂ ಬಿಡುವುದಿಲ್ಲ. All the deliverance that you need from the evil spirit right now, this is the moment. ಎಲ್ಲ ದುಷ್ಟ ಶಕ್ತಿಗಳಿಂದ ಬೇಕಾಗಿರುವ ಬಿಡುಗಡೆಯ ಸಮಯ ಈ ಸಮಯವಾಗಿದೆ. Because Jesus is the ultimate authority over all those evil spirits. ಈಗ ಎಲ್ಲ ದುರಾತ್ಮಗಳ ಮೇಲೆ ಯೇಸುವಿನ ಸಾರ್ವಭೌಮತ್ವದ ಅಧಿಕಾರವಿದೆ. You are going to receive a special blessing right now. ಈ ಸಮಯದಲ್ಲಿ ವಿಶೇಷವಾದ ಆಶೀರ್ವಾದವನ್ನು ಪಡೆಯುತ್ತೀರಿ. It's the will of God. The spirit of the evil one will depart from your body, from your family right now. ಈಗ ದೇವರ ಚಿತ್ತವಾಗಿದೆ ಎಲ್ಲ ದುರಾತ್ಮಗಳು ನಿಮ್ಮ ಶರೀರವನ್ನು ನಿಮ್ಮ ಕುಟುಂಬವನ್ನು ಬಿಟ್ಟು ಹೋಗಬೇಕೆಂದು. Cry out the name of Jesus and ಎಲ್ಲರೂ ಯೇಸುವಿನ ನಾಮವನ್ನು ಕರೆಯೋಣ. ಯೇಸುವೇ ಶ್ವೇ 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 ಯೇಸುವೇ 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 ಯೇಸುವೇ. ಎಲ್ಲರೂ ಕರೆಯಿರಿ ಯೇಸುವನ್ನ. ಶ್ವೇ 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 ಯೇಸುವೇ 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 ಯೇಸುವೇ. ಕರೀರಿ ಜೋರಾಗಿ ಯೇಸುವನ್ನ ಕರೀರಿ. ಯೇಸುವೇ 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 ಯೇಸುವೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. hallelujah. 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 There are people who are not able to sleep at night during these moments. The Lord has delivered you. ಕೆಲವೊಂದು ಜನರು ನಮ್ಮ ಮಧ್ಯದಲ್ಲಿ ಸರಿಯಾಗಿ ರಾತ್ರಿಯಲ್ಲಿ ನಿದ್ದೆ ಮಾಡುವುದಿಲ್ಲ. ಅಂತಹ ವ್ಯಕ್ತಿಗಳನ್ನು ಯೇಸು ಬಿಡುಗಡೆ ಮಾಡಿದ್ದಾರೆ. People who are having nightmares and not able to sleep properly, disturbed all the time. The Lord has set you free. ಕೆಲವೊಂದು ಜನರಿಗೆ ರಾತ್ರಿಯಲ್ಲಿ ಕೆಟ್ಟ ಕನಸುಗಳು, ಭಯಾನಕವಾದ ಕನಸುಗಳು ಬರ್ತದೆ, ಸರಿಯಾಗಿ ನಿದ್ದೆ ಮಾಡುವುದಿಲ್ಲ. ಅಂತವರನ್ನ ಪ್ರಭು ಬಿಡುಗಡೆ ಮಾಡಿದ್ದಾರೆ. There are couples, childless couples who are receiving the blessing of children. ಕೆಲವೊಂದು ನಮ್ಮಲ್ಲಿ ಮಕ್ಕಳಿಲ್ಲದ ದಂಪತಿಗಳಿದ್ದೀರಿ, ಅಂತವರಿಗೆ ದೇವರು ಅನುಗ್ರಹವನ್ನು ನೀಡ್ತಾ ಇದ್ದಾರೆ. Someone who is having problem with the digestive juice in the body, because of which there is indigestion. Right now, the Lord is setting you right. ಕೆಲವೊಂದು ಜನರಲ್ಲಿ ಆ ಒಂದು ಹೊಟ್ಟೆಯಲ್ಲಿ ಜೀರ್ಣಾಂಗದ ರಸ ಉತ್ಪತ್ತಿ ಆಗ್ತಾ ಇಲ್ಲ. ಅಂತಹ ವ್ಯಕ್ತಿಯನ್ನ ಈ ಸಮಯದಲ್ಲಿ ಯೇಸು ಸೌಖ್ಯ ಮಾಡ್ತಾ ಇದ್ದಾರೆ. Thank you, There are Jesus. people who are having constipation issues. The Lord is delivering you. ನಮ್ಮಲ್ಲಿ ಕೆಲವೊಂದು ಜನರಿಗೆ ಮಲಬದ್ಧತೆಯ ವೈಫಲ್ಯಗಳಿದೆ. ಅಂತಹ ವ್ಯಕ್ತಿಗಳನ್ನ ಯೇಸು ಗುಣಪಡಿಸ್ತಾ ಇದ್ದಾರೆ. Hallelujah. 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 Let us all stand in the presence of Jesus. ನಾವೆಲ್ಲರೂ ಯೇಸುವಿನ ಸನ್ನಿಧಾನದಲ್ಲಿ ಎದ್ದು ನಿಲ್ಲೋಣ. Let us stand with great faith that the Lord is feeding us, the Lord is nourishing us, the Lord is filling us during this moment. ವಿಶ್ವಾಸದಲ್ಲಿ ಎಲ್ಲರೂ ಎದ್ದು ನಿಲ್ಲೋಣ. ಈ ಸಮಯದಲ್ಲಿ ಯೇಸು ನಮ್ಮನ್ನ ತುಂಬುತ್ತಿದ್ದಾರೆ, ಆರೈಕೆ ಮಾಡುತ್ತಿದ್ದಾರೆ ಎಂಬುದಾಗಿ. Your needs are being met right now. ಈ ಸಮಯದಲ್ಲಿ ನಿಮ್ಮ ಎಲ್ಲ ಕೊರತೆಗಳನ್ನ ದೇವರು ನೀಗಿಸಿದ್ದಾರೆ. Hallelujah. 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 My dear brothers and sisters, let us once again turn to the word that Jesus is giving to us today. ಈ ಸಮಯದಲ್ಲಿ ಯೇಸು ಕೊಟ್ಟಂತ ವಾಕ್ಯದ ಕಡೆಗೆ ತಿರುಗೋಣ. Jesus says, everything, verse 37, everything that the Father gives me will come to me. ಈಗ ಪಿತನು ನನಗೆ ಕೊಟ್ಟಿರುವ ಪ್ರತಿಯೊಬ್ಬರು ನನ್ನ ಬಳಿಗೆ ಬರುತ್ತಾರೆ. And anyone who comes to me, I will never drive away. ಈಗ ನನ್ನಲ್ಲಿಗೆ ಬರುವಾತನನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ. And then he says, ಮತ್ತೆ ಹೇಳ್ತಾರೆ, and this is the will of him who sent me. ಇದು ನನ್ನನ್ನು ಕಳಿಸಿದಾತನ
ಚಿತ್ತೆಯಾಗಿದೆ. that I should lose nothing of all that he has given me. ಈಗ ನನಗೆ ಕೊಡಲ್ಪಟ್ಟಿರುವುದರಲ್ಲಿ ನಾನು ಯಾವುದನ್ನು ಸಹ ಕಳೆದುಕೊಳ್ಳಬಾರದು. Hallelujah. 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 Jesus is saying, this is the will of the Father, ಯೇಸು ಹೇಳ್ತಾ ಇದ್ದಾರೆ ಇದು ದೇವರ ಚಿತ್ತ. that I should lose nothing of all ಈಗ ನಾನು ಯಾವುದನ್ನೂ ಸಹ ಕಳೆದುಕೊಳ್ಳಬಾರದು. that the Father has given me. ಪಿತನು ನನಗೆಂದು ಕೊಟ್ಟಿರುವುದರಲ್ಲಿ. Hallelujah. 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 My dear brothers and sisters, this is a very important revelation that Jesus is giving to ನನ್ನ us. ಪ್ರೀತಿಯ ಸಹೋದರ ಸಹೋದರಿ, ಯೇಸು ಅತಿ ಅಮೂಲ್ಯವಾದಂತಹ ಒಂದು ವಾಗ್ದಾನವನ್ನು ನಮ್ಮೆಲ್ಲರಿಗಾಗಿ ನೀಡ್ತಾ ಇದ್ದಾರೆ. Jesus is saying that I will not lose anyone that God has given to me. ದೇವರು ಕೊಟ್ಟಿರುವ ಪ್ರತಿಯೊಬ್ಬನನ್ನು ನಾನು ಎಂದಿಗೂ ಸಹ ಕಳೆದುಕೊಳ್ಳುವುದಿಲ್ಲ ಎಂಬುದಾಗಿ ಯೇಸು ಹೇಳ್ತಾ ಇದ್ದಾರೆ. But there is something that we need to think here. ಇಲ್ಲಿ ನಾವು ಯಾವುದೊಂದು ವಿಷಯವನ್ನ ಯೋಚನೆ ಮಾಡಬೇಕು. John chapter 17 verse 12. ಯೋಹಾನ ಸುವಾರ್ತೆ 17ನೇ ಅಧ್ಯಾಯ 12ನೇ ವಾಕ್ಯ. Jesus says, while I was with them, I protected them in your name. ಈಗ ನಾನು ಅವರ ಜೊತೆಯಲ್ಲಿ ಇರಬೇಕಾದ್ರೆ ನಿನ್ನ ನಾಮದಲ್ಲಿ ಅವರನ್ನ ನಾನು ಕಾಪಾಡಿದೆ. That you have given me. ಈಗ ನೀವು ಅವರನ್ನ ಕೊಟ್ಟಿದ್ದೀರಿ. I guarded them. ಈಗ ನಾನು ಅವರನ್ನ ಕಾಪಾಡಿದೆ. And not one of them was lost. ಯಾರೊಬ್ಬರೂ ಸಹ ನಾಶವಾಗಲಿಲ್ಲ. Except the son of perdition. ಈಗ ಈ ಒಂದು ಮೋಸ ಮಾಡಿದವನು ಮಾತ್ರವೇ. My dear brothers and sisters, Jesus here is indicating about Judas. ಯೇಸು ಕ್ರಿಸ್ತರು ಇಲ್ಲಿ ಯೂದಾಸನ ಬಗ್ಗೆ ನಮಗೆ ತಿಳಿಸ್ತಾ ಇದ್ದಾರೆ. Jesus is saying that I could protect everyone, Father, that you gave me. ತಂದೆ ನನಗೆ ಕೊಟ್ಟಿರುವಂತ ಪ್ರತಿಯೊಬ್ಬರನ್ನು ನಾನು ಕಾಪಾಡಿದೆ. But one was lost. ಆದ್ರೆ ಒಬ್ಬನು ನಾಶವಾದ. Because he was the son of perdition. ಈಗ ಆತನು ಒಂದು ಪಾಪದ ಮನುಷ್ಯನಾಗಿದ್ದ. My dear brothers and sisters, Jesus is looking at us and saying to us, ಯೇಸು ನಮ್ಮೆಲ್ಲರನ್ನು ನೋಡಿ ಹೇಳುತ್ತಿದ್ದಾರೆ, this is the will of the Father, ಇದಾಗಿದೆ ತಂದೆಯ ಚಿತ್ತ. that no one be lost, ಯಾರೊಬ್ಬರು ಸಹ ಕಳೆದು ಹೋಗಬಾರದು. that everyone be saved. ಎಲ್ಲರೂ ಸಹ ರಕ್ಷಣೆಯನ್ನು ಹೊಂದಬೇಕು. But if you do not cooperate, you cannot experience the salvation of the Father. ನೀವೇನಾದರೂ ದೇವರೊಂದಿಗೆ ಸ್ಪಂದಿಸದೆ ಹೋದರೆ ತಂದೆಯ ರಕ್ಷಣೆಯಲ್ಲಿ ಭಾಗಿ ಹೊಂದಲು ಸಾಧ್ಯವೇ ಇಲ್ಲ. Let us not think, my dear brothers and sisters, that Jesus will save us whatever we do in our life. ಈಗ ನಮ್ಮ ಜೀವನದಲ್ಲಿ ಯೋಚನೆ ಮಾಡೋದು ಬೇಡ, ನಾವು ಏನೇ ಮಾಡಿದ್ರು ಯೇಸು ರಕ್ಷಣೆಯನ್ನು ಮಾಡ್ತಾರೆ ಎಂಬುದಾಗಿ. Whatever way we live in our life, Jesus is going to save us. Let's not think in that way. ಈಗ ನಾವು ಈ ರೀತಿಯಾಗಿ ಯೋಚನೆ ಮಾಡಬಾರದು. ಯಾವುದೇ ರೀತಿಯಾದ ಕಾರ್ಯಗಳನ್ನು ಮಾಡಿದ್ರು ಯೇಸು ರಕ್ಷಿಸ್ತಾರೆಂದು. Jesus is looking at us and saying that only if you cooperate with me, I will save you. Otherwise, you are going to be lost. ಈಗ ಯೇಸು ಹೇಳ್ತಾ ಇದ್ದಾರೆ, ನೀನೇನಾದರೂ ನನ್ನ ಮಾತುಗಳಿಗೆ ಸ್ಪಂದಿಸಿದ್ದೇ ಆದ್ರೆ ಇರ್ತೀಯ, ಇಲ್ಲದೆ ಹೋದ್ರೆ ಕಳೆದು ಹೋಗ್ತೀಯಾ. Hallelujah. Hallelujah. So my dear brothers and sisters, let us come to Jesus and let us come away from our sinful habits and addictions. ಈಗ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಈಗ ಯೇಸುವಿನ ಬಳಿಗೆ ಬರೋಣ. ಎಲ್ಲ ಪಾಪದ ದುರಭ್ಯಾಸಗಳಿಂದ ಹೊರಗಡೆ ಬರೋಣ. And this is not a matter of one day. ಇದು ಒಂದು ದಿನದ ವಿಷಯವಲ್ಲ. This is not the matter of 1 week. ಇದು ಒಂದು ವಾರದ ವಿಷಯವಲ್ಲ. This is not the matter of some days of the month. ಈಗ ಕೆಲವೊಂದು ತಿಂಗಳಿನ ದಿನಗಳಲ್ಲ. If I am going to go back to that sinful things, I am going to be lost. ಈಗ ನಾನೇನಾದರೂ ಮತ್ತೆ ಆ ಪಾಪದ ಅಭ್ಯಾಸಕ್ಕೆ ಮರಳಿ ಹೋಗುವುದಾದ್ರೆ ನಾನು ಕಳೆದು ಹೋಗ್ತೇನೆ. And therefore this is about continuously coming to Jesus and continuously coming away from my sinful things. ಇದು ಹೇಗಾಗಿದೆ ಅಂತ ಹೇಳಿದ್ರೆ, ನಿರಂತರವಾಗಿ ನಾವು ಪಾಪದಿಂದ ಹೊರಗಡೆ ಬರಬೇಕು ಮತ್ತು ನಿರಂತರವಾಗಿ ನಾವು ಯೇಸುವಿನ ಬಳಿಗೆ ಬರಬೇಕು. Only when every day I come away from my sin and I come to Jesus, ಯಾವಾಗ ನಾನು ಪ್ರತಿನಿತ್ಯ ಆ ಒಂದು ಪಾಪದಿಂದ ಹೊರಗಡೆ ಬರ್ತೇನೋ ಆಗ ನಾನು ಯೇಸುವಿನ ಬಳಿಗೆ ಬರ್ತೇನೆ. only then I experience the salvation that Jesus is ಆಗ promising. ಮಾತ್ರವೇ ಯೇಸುವಿನ ರಕ್ಷಣೆಯನ್ನು ನಾನು ಅನುಭವಿಸಲು ಸಾಧ್ಯ. Otherwise I am going to be lost. ಇಲ್ಲದೆ ಹೋದ್ರೆ ನಾನು ಕಳೆದು ಹೋಗ್ತೇನೆ. My dear brothers and sisters, ನನ್ನ right ಪ್ರೀತಿಯ now ಸಹೋದರ ಸಹೋದರಿಯೇ, let us understand this, ಈಗ ಇದನ್ನು ಅರ್ಥ ಮಾಡಿಕೊಳ್ಳೋಣ. that every promise that Jesus is giving is
to a genuine believer. ಈಗ ಯೇಸು ಸ್ವಾಮಿ ಕೊಡ್ತಾ ಇರುವಂತ ಪ್ರತಿಯೊಂದು ವಾಗ್ದಾನಗಳು ನಂಬಿಗಸ್ತರಾದ ವಿಶ್ವಾಸಿಗಳಿಗಾಗಿದೆ. If Jesus said that whoever comes to me will not be hungry, it's a promise to a genuine believer. ಈಗ ಯೇಸು ಹೇಳ್ತಾ ಇದ್ದಾರೆ, ನನ್ನ ಬಳಿಗೆ ಬರುವಾತನಿಗೆ ಹಸಿವೆ ಇರೋದು ಇದು ನಂಬಿಗಸ್ತ ಪ್ರಾಮಾಣಿಕ ವಿಶ್ವಾಸಿಗಾಗಿದೆ. If Jesus says that anyone who believes in me will never be thirsty, it's again about a true believer. ಈಗ ಸತ್ಯವಾಗಿರುವಂತಹ ವಿಶ್ವಾಸಿಗೆ ಮಾತ್ರವೇ ಯೇಸು ಹೇಳ್ತಾ ಇದ್ದಾರೆ, ನನ್ನ ಬಳಿಗೆ ಬರುವಾತನಿಗೆ ದಾಹವೇ ಆಗದು. When Jesus says, I will never drive away those who come to me, again it's a promise to a genuine believer. ಈಗ ನಿಜವಾದಂತಹ ಶಿಷ್ಯನಿಗೆ, ನಿಜವಾದಂತಹ ನಂಬಿಗಸ್ತರಿಗೆ ಯೇಸು ಹೇಳ್ತಾ ಇದ್ದಾರೆ, ನನ್ನ ಬಳಿಗೆ ಬರುವಾತನನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ. A fake believer cannot experience the fulfillment of these promises. ಈಗ ತಪ್ಪಾದ ಅಥವಾ ಮೋಸದ ಶಿಷ್ಯನು ಅಥವಾ ನಂಬಿಗಸ್ತನು ಈ ವಾಗ್ದಾನಕ್ಕೆ ಬಾಧ್ಯನಲ್ಲ. We can deceive everyone around us, but we cannot deceive Jesus. ನಾವು ಸುತ್ತಲಿರುವಂತ ಪ್ರತಿಯೊಬ್ಬರಿಗೂ ಸಹ ಮೋಸಗೊಳಿಸಬಹುದು, ಮರಳು ಮಾಡಬಹುದು, ಆದರೆ ಯೇಸುವನ್ನ ಮರಳು ಮಾಡಲು ಸಾಧ್ಯವಿಲ್ಲ. Jesus knows exactly who is coming away from sin and coming to him. ಯೇಸುವಿಗೆ ನಿಜವಾಗಲೂ ಸಹ ತಿಳಿದಿದೆ ಯಾರು ಪಾಪದಿಂದ ಹೊರಗಡೆ ಬರ್ತಾ ಇದ್ದಾರೆ ಮತ್ತು ಯೇಸುವಿನ ಬಳಿಗೆ ಬರ್ತಾ ಇದ್ದಾರೆ ಎಂಬುದಾಗಿ. So at this time of adoration, let us strive and let us look towards how a true believer lives. ಈಗ ಈ ಸಮಯದಲ್ಲಿ ನಾವೆಲ್ಲರೂ ಸಹ ದಾಹಗೊಳ್ಳೋಣ, ಹಸಿವೆಗೊಳ್ಳೋಣ. ಯಾವ ರೀತಿಯಾಗಿ ಒಳ್ಳೆಯ ಶಿಷ್ಯನು ಅಥವಾ ಒಳ್ಳೆಯ ನಂಬಿಗಸ್ತನು ಯೇಸುವಿನ ಬಳಿಗೆ ಬರುತ್ತಾನೆಂದು Let us look forward into our life. ಈಗ ನಮ್ಮ ಜೀವನಗಳನ್ನು ನೋಡೋಣ. My belief in Jesus is not about one day. ಈಗ ಯೇಸುವಿನಲ್ಲಿ ನನ್ನ ವಿಶ್ವಾಸ ಅದು ಒಂದು ದಿನದ ವಿಶ್ವಾಸವಲ್ಲ. My coming to Jesus is not about one day. ನಾನು ಯೇಸುವಿನ ಬಳಿಗೆ ಬರುವುದು ಅದು ಒಂದು ದಿನದ ಕಾರ್ಯವಲ್ಲ. My giving up sin is not a matter of one day or few days. ಈಗ ನಾನು ಪಾಪವನ್ನ ಬಿಟ್ಟಿರುವುದು ಅದು ಒಂದು ದಿನಕ್ಕಾಗಿ ಅಲ್ಲ. I have to give up my sin forever. ಈಗ ನಾನು ನನ್ನ ಪಾಪವನ್ನ ಶಾಶ್ವತವಾಗಿ ಬಿಟ್ಟು ಬಿಡಬೇಕು. Only then I can be a true believer in ಆಗ Jesus. ಮಾತ್ರವೇ ನಾನು ನಿಜವಾದ ವಿಶ್ವಾಸಿಯಾಗಲು ಸಾಧ್ಯ. And for a true believer, the Lord promises. ಈಗ ಸತ್ಯವಾದಂತ ವಿಶ್ವಾಸಿಗೆ ದೇವರು ವಾಗ್ದಾನವನ್ನ ಮಾಡ್ತಾರೆ. Hallelujah. 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 And our Lord, when He promises something, He fulfills it. ಈಗ ಯಾವಾಗ ಪ್ರಭು ವಾಗ್ದಾನವನ್ನು ಮಾಡ್ತಾರೆ ಅದನ್ನು ಅವರು ನೆರವೇರಿಸಿಯೇ ತೀರ್ತಾರೆ. Jesus is not like us who lies or who changes his mind. ಯೇಸು ಮನುಷ್ಯರ ರೀತಿಯಾಗಿ ಸುಳ್ಳಾಡುವುದಿಲ್ಲ ಅಥವಾ ಮನಸ್ಸನ್ನು ಬದಲಾವಣೆ ಮಾಡೋದಿಲ್ಲ. He has promised that I will not drive you away, and therefore every true believer will never go back empty handed. ಯೇಸು ವಾಗ್ದಾನ ಮಾಡಿದ್ದಾರೆ, ನನ್ನ ಬಳಿಗೆ ಬರುವವನನ್ನು ನಾನು ಎಂದಿಗೂ ತಳ್ಳಿಬಿಡುವುದಿಲ್ಲ. ನಿಜವಾದಂತ ಭಕ್ತನು ಯಾವಾಗ ಬರ್ತಾನೋ ಅವನನ್ನು ಯೇಸು ಎಂದಿಗೂ ತಳ್ಳಿಬಿಡುವುದಿಲ್ಲ. Hallelujah. 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 Let us lift up both our hands towards the ಎರಡು Eucharistic ಕೈಗಳನ್ನು Jesus. ಯೇಸುವಿನ ಕಡೆಗೆ ಚಾಚಿರಿ. And let us believe right now that the promise that Jesus is giving is to a genuine believer. ಈಗ ನಂಬೋಣ, ಯೇಸು ಕೊಡ್ತಾ ಇರುವಂತಹ ಈ ವಾಗ್ದಾನಗಳು ನಿಜವಾದ ವಿಶ್ವಾಸಿಗಳಿಗಾಗಿದೆ. And I am going to be that believer. ಈಗ ನಾನು ಆ ನಿಜವಾದ ವಿಶ್ವಾಸಿಯಾಗುತ್ತಿದ್ದೇನೆ. I will not compromise with any of my old self. ನಾನು ಎಂದಿಗೂ ಸಹ ನಾನು ನನ್ನ ಹಳೆಯ ಜೀವನದೊಂದಿಗೆ ಸಂಧಾನವನ್ನ ಮಾಡಿಕೊಳ್ಳೋದಿಲ್ಲ. I am giving it forever. ಈಗ ನಾನು ಅದೆಲ್ಲವನ್ನ ನಿರಂತರಕ್ಕೂ ಬಿಟ್ಟು ಬಿಡುತ್ತೇನೆ. Every day I come to Jesus. ಎಲ್ಲ ದಿನಗಳು ಯೇಸುವಿನ ಬಳಿಯಲ್ಲಿ ಬರ್ತೇನೆ. Because I want to be fed by Jesus. ಕಾರಣ ನಾನು ಯೇಸುವಿನಿಂದ ತುಂಬಲ್ಪಡಬೇಕು. I want that living water that Jesus promises. ಈಗ ಯೇಸು ವಾಗ್ದಾನ ಮಾಡಿದ ನಿಜವಾದ ಜೀವಜಲ ನನಗೆ ಬೇಕು. Hallelujah. 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 Let us lift up our voice and let us thank Jesus for all the promises that he has given to us. ಈಗ ನಮಗೆ ಕೊಟ್ಟಿರುವಂತ ಎಲ್ಲಾ ವಾಗ್ದಾನಗಳಿಗಾಗಿ ಎರಡು ಕರಗಳನ್ನು ಮೇಲೆ ಕೆತ್ತುತ್ತಾ ಗಟ್ಟಿಯಾಗಿ ಯೇಸುವಿಗೆ ವಂದನೆ ಹೇಳೋಣ. Everyone together. Jesus. Hallelujah. Thank you, Jesus. Praise you, Jesus.
Hallelujah, every hallelujah, promise, hallelujah, every hallelujah, promise that you are hallelujah, giving to hallelujah. us. Hallelujah, ಎಲ್ಲರೂ ಬಾಯನ್ನು ತೆರೆದು ಗಟ್ಟಿಯಾಗಿ ಎಲ್ಲ ವಾಗ್ದಾನಗಳಿಗಾಗಿ Jesus, I believe that you will not drive me away. ಯೇಸುವೇ, ನಾನು ನಂಬ್ತೇನೆ ನೀವು ನನ್ನನ್ನು ದೂರ ತಳ್ಳೋದಿಲ್ಲ. You will feed me. ನೀವು ನನ್ನನ್ನು ತುಂಬಿಸುತ್ತೀರಿ. You will quench my thirst. ನೀವು ನನ್ನ ದಾಹವನ್ನು ತೀರಿಸುತ್ತೀರಿ. Jesus, ಯೇಸುವೇ, you are the bread of life. ನೀವು ಜೀವದಾಯಕ ರೊಟ್ಟಿ. You are the true bread. ನೀವು ನಿಜವಾದ ರೊಟ್ಟಿ. You provide for all my needs. ಈಗ ನನ್ನ ಊಟಕ್ಕೆ ಎಲ್ಲವನ್ನ ನೀಡುತ್ತೀರಿ. Hallelujah, hallelujah, hallelujah. Thank you, Jesus. Praise you, Jesus. Hallelujah, 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 hallelujah. Thank you, Jesus. Hallelujah, 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 hallelujah. hallelujah. Philomena, the Lord is calling your name and blessing you right now. ಫಿಲೋಮೆನ, ದೇವರು ನಿನ್ನ ಹೆಸರನ್ನ ಕರೆದು ನಿನ್ನನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ. Someone having a migraine attack, the Lord is setting you free. ಯಾರೋ ಒಬ್ಬರಿಗೆ ಮೈಗ್ರೇನ್ ಅಟ್ಯಾಕ್ ಆಗ್ತಾ ಇದೆ, ತಲೆಯಲ್ಲಿ ತಲೆನೋವು, ಅಂತವರನ್ನು ಯೇಸು ಬಿಡುಗಡೆ ಮಾಡ್ತಾ ಇದ್ದಾರೆ. A woman having breast cancer right now, the Lord is touching you and setting you free. ಯಾರೋ ಒಬ್ಬರಿಗೆ ಸ್ತನ್ಯದಲ್ಲಿ ಕ್ಯಾನ್ಸರ್ ಇದೆ, ಅಂತವರನ್ನು ಯೇಸು ಗುಣಪಡಿಸ್ತಾ ಇದ್ದಾರೆ. The Lord is healing you. Someone whose kidneys are not functioning, the Lord is working in your life right now. ಈಗ ಯಾರೋ ಒಬ್ಬರಿಗೆ ಕಿಡ್ನಿಗಳು ಕೆಲಸ ಮಾಡ್ತಾ ಇಲ್ಲ, ಪ್ರಭು ನಿಮ್ಮನ್ನು ಅನುಗ್ರಹಿಸ್ತಾ ಇದ್ದಾರೆ. There's someone having pain or some kind of accident that took place and the jawbone is dislocated. There is terrible pain. The Lord is healing you. ಈಗ ಯಾರೋ ಒಬ್ಬರಿಗೆ ಜಾಬನ್ನು, ಈ ಒಂದು ಗಡ್ಡದಲ್ಲಿ ಇರುವಂತಹ ಬೋನು ಮುರಿದೋಗಿದೆ, ಅಂತವರನ್ನ ಈ ಸಮಯದಲ್ಲಿ ಪ್ರಭು ಗುಣಪಡಿಸ್ತಾ ಇದ್ದಾರೆ. Hallelujah. Hallelujah. Someone who is having this condition of brain cells dying and new cells are not getting formed right now, Jesus is anointing you with his precious blood and healing you. ಈಗ ಈ ಸಮಯದಲ್ಲಿ ಯಾರೋ ಒಬ್ಬರಿಗೆ ಸೆಲ್ಗಳಲ್ಲಿ ಕೊರತೆ ಇದೆ, ಅಂತಹ ಸೆಲ್ಗಳನ್ನ ಯೇಸು ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನೀಡುತ್ತಿದ್ದಾರೆ. Hallelujah. 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 Those who are having problem with gastritis, ulcer, acidity, the Lord is touching you and delivering you. ಯಾರೋ ಒಬ್ಬರಿಗೆ ಗ್ಯಾಸ್ಟ್ರೈಟಿಸ್ ನ ಸಮಸ್ಯೆ ಇದೆ, ಅಂತವರನ್ನು ಯೇಸು ಮುಟ್ಟಿ ಗುಣಪಡಿಸ್ತಾ ಇದ್ದಾರೆ. Someone who has been advised surgery for their eye, at this time the Lord is touching your eye and healing you. ಯಾರೋ ಒಬ್ಬರಿಗೆ ಕಣ್ಣಿನಲ್ಲಿ ಆಪರೇಷನ್ ಮಾಡಬೇಕೆಂಬುದಾಗಿ ಹೇಳಿದ್ದಾರೆ, ಅಂತವರ ಕಣ್ಣನ್ನ ಯೇಸು ಸೌಖ್ಯಗೊಳಿಸ್ತಾ ಇದ್ದಾರೆ. Hallelujah. Hallelujah. Someone having a painful lump on the shoulder, the Lord is touching you now. Receive the healing with faith. ಯಾರೋ ಒಬ್ಬರಿಗೆ ಭುಜದ ಮೇಲೆ ಗಡ್ಡೆ ಇದೆ, ಅಂತಹ ಗಡ್ಡೆಯನ್ನು ಯೇಸು ಗುಣಪಡಿಸ್ತಾ ಇದ್ದಾರೆ. ಚಪ್ಪಾಳೆಯನ್ನು ತಟ್ಟಿ ಸ್ವೀಕರಿಸಿರಿ. Hallelujah. 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 Someone having a problem with their food pipe right now, the Lord is rectifying it. ಯಾರೋ ಒಬ್ಬರು ಆಹಾರದ ಕೊಳವಿದೆ ಸಣ್ಣ ಕರಳಿನಲ್ಲಿ, ಅಂತ ದೊಡ್ಡ ಕರಳಿನಲ್ಲಿ, ಅಂತ ವ್ಯಕ್ತಿಯಲ್ಲಿ ಸಮಸ್ಯೆಯನ್ನ ಯೇಸು ಈ ಸಮಯದಲ್ಲಿ ಗುಣಪಡಿಸ್ತಾ ಇದ್ದಾರೆ. Hallelujah. 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 My dear brothers and sisters, we are in the presence of that God who always fulfills his promises. ನಾವು ವಾಗ್ದಾನಗಳನ್ನು ನೆರವೇರಿಸುವಂತಹ ಆ ದೇವರ ಸನ್ನಿಧಾನದಲ್ಲಿದ್ದೇವೆ. And God is giving us this promise that I will not drive you away. ಈಗ ಯೇಸು ನಮ್ಮೆಲ್ಲರಿಗೂ ವಾಗ್ದಾನವನ್ನ ಮಾಡುತ್ತಿದ್ದಾರೆ, ನನ್ನ ಬಳಿಗೆ ಬರುವಾತನನ್ನ ನಾನು ಎಂದಿಗೂ ಸಹ ತಳ್ಳಿ ಬಿಡುವುದಿಲ್ಲ. Today the only thing that we need to ponder about is, am I a true believer or am I a fake believer? ಈಗ ನಾನು ನಿಜವಾದಂತಹ ವಿಶ್ವಾಸಿನೋ ಅಥವಾ ಸುಳ್ಳಿನ ವಿಶ್ವಾಸಿನೋ ಎಂಬುದಾಗಿ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. If I am a true believer, then the promise of God is getting fulfilled in my life right now. ನಾನು ಸತ್ಯವಾದ ವಿಶ್ವಾಸಿಯಾಗಿದ್ದರೆ ದೇವರ ವಾಕ್ಯ ನನ್ನಲ್ಲಿ ಕಾರ್ಯರೂಪಕ್ಕೆ ಬರುತ್ತದೆ. Hallelujah. 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 At this time, let us sing a song thanking the Lord for the promises that Jesus has given and the promises that are getting fulfilled in our life right now. ಈ ಸಮಯದಲ್ಲಿ ದೇವರು ವಾಗ್ದಾನ ಮಾಡಿದ್ದೆಲ್ಲವೂ ಸಹ ನಮ್ಮ ಜೀವನದಲ್ಲಿ ಕಾರ್ಯರೂಪಕ್ಕೆ ಬರುತ್ತದೆ ಎಂಬುದಾಗಿ ಈಗ ಕೈಗಳನ್ನು ತಟ್ಟುತ್ತಾ ದೇವರಿಗೆ ವಂದನೆಯನ್ನು ಹೇಳೋಣ. ಗೀತೆಯ ಸಾಲುಗಳಲ್ಲಿ ಒಪ್ಪಿಸಿಕೊಡೋಣ. ಎಲ್ಲರೂ ಸಹ ಜೋರಾಗಿ ಗಟ್ಟಿಯಾಗಿ ಚಪ್ಪಾಳೆ ತಟ್ಟುತ್ತಾ ಸ್ತುತಿಪೇ ನಾ ಸ್ತುತಿಪೇ
ನೀವು ನನ್ನೊಂದಿಗೆ ಇರುವಿರಲ್ಲ. ಹಲ್ಲೆಲೂಯ 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 ಹಲ್ಲೆಲೂಯ. ದೇವಾನ ನಿಮ್ಮನ್ನೇ ಸ್ತುತಿಸುವೆನು, ರಾಜನ ನಿಮ್ಮನ್ನೇ ಸ್ತುತಿಸುವೆನು. ದೇವಾನ ನಿಮ್ಮನ್ನೇ ಸ್ತುತಿಸುವೆನು, ರಾಜನ ನಿಮ್ಮನ್ನೇ ಸ್ತುತಿಸುವೆನು. ಸ್ತುತಿಪೇ ನಾ ಸ್ತುತಿಪೇ, ನೀವು ನನ್ನೊಂದಿಗೆ ಇರುವಿರಲ್ಲ. ಸ್ತುತಿಪೇ ನಾ ಸ್ತುತಿಪೇ, ನೀವು ನನ್ನೊಂದಿಗೆ ಇರುವಿರಲ್ಲ. ದೇವಾನ ನಿಮ್ಮನ್ನೇ ಸ್ತುತಿಸುವೆನು, ರಾಜನ ನಿಮ್ಮನ್ನೇ ಸ್ತುತಿಸುವೆನು. ದೇವಾನ ನಿಮ್ಮನ್ನೇ ಸ್ತುತಿಸುವೆನು, ರಾಜನ ನಿಮ್ಮನ್ನೇ ಸ್ತುತಿಸುವೆನು. ಸ್ತುತಿಪೇ ನಾ ಸ್ತುತಿಪೇ, ನೀವು ನನ್ನೊಂದಿಗೆ ಇರುವಿರಲ್ಲ. ಸ್ತುತಿಪೇ ನಾ ಸ್ತುತಿಪೇ, ನೀವು ನನ್ನೊಂದಿಗೆ ಇರುವಿರಲ್ಲ. ಹಲ್ಲೆಲೂಯ 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 ಹಲ್ಲೆಲೂಯ. ಮೇಘಸ್ತಂಭವಾಗಿ ನೀನು ಜೊತೆ ಬರುವೆ, ಅಗ್ನಿಸ್ತಂಭವಾಗಿ ನೀನು ದಾರಿ ತೋರುವೆ. ಮೇಘಸ್ತಂಭವಾಗಿ ನೀನು ಜೊತೆ ಬರುವೆ, ಅಗ್ನಿಸ್ತಂಭವಾಗಿ ನೀನು ದಾರಿ ತೋರುವೆ. ಆಹಾ ನನ್ನ ದೇವ ಜೊತೆ ಬರಲು ನೀನು, ಅದು ಸಾಕು ನನ್ನ ಬಾಳಿಗೆ. ಆಹಾ ನನ್ನ ದೇವ ಜೊತೆ ಬರಲು ನೀನು, ಅದು ಸಾಕು ನನ್ನ ಬಾಳಿಗೆ. ಸ್ತೋತ್ರ ಮೇಘಸ್ತಂಭವೇ, ಸ್ತೋತ್ರ ಅಗ್ನಿಸ್ತಂಭವೇ, ಸ್ತೋತ್ರ ಮೇಘಸ್ತಂಭವೇ, ಸ್ತೋತ್ರ ಅಗ್ನಿಸ್ತಂಭವೇ. ಪರಿಶುದ್ಧ ಯೇಸುವೇ ಪರಿಶುದ್ಧ, ಪರಿಶುದ್ಧ ಯೇಸುವೇ ಪರಿಶುದ್ಧ, ಪರಿಶುದ್ಧ ಯೇಸುವೇ ಪರಿಶುದ್ಧ, ಪರಿಶುದ್ಧ ಯೇಸುವೇ ಪರಿಶುದ್ಧ. ಪರಿಶುದ್ಧ 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 ಎಂದು ದೇವ ನಿನ್ನನ್ನೇ ಸ್ತುತಿಪೇ. ಪರಿಶುದ್ಧ 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 ಎಂದು ದೇವ ನಿನ್ನನ್ನೇ ಸ್ತುತಿಪೇ. ಸ್ವರ್ಗದ ಒಡೆಯನೇ ಸ್ತೋತ್ರ, ಸ್ತುತಿಯ ಒಡೆಯನೇ ಸ್ತೋತ್ರ. ಸ್ವರ್ಗದ ಒಡೆಯನೇ ಸ್ತೋತ್ರ, ಸ್ತುತಿಯ ಒಡೆಯನೇ ಸ್ತೋತ್ರ. ಮಹಿಮೆಯು ಗೌರವವು ನಿಮಗೆ, ಸ್ತುತಿಯಲ್ಲಿ ಬಿಡುಗಡೆ ನಮಗೆ. ಮಹಿಮೆಯು ಗೌರವವು ನಿಮಗೆ, ಸ್ತುತಿಯಲ್ಲಿ ಬಿಡುಗಡೆ ನಮಗೆ. ಮಹಿಮೆಯು ಗೌರವವು ನಿಮಗೆ, ಸ್ತುತಿಯಲ್ಲಿ ಬಿಡುಗಡೆ ನಮಗೆ. ಪರಿಶುದ್ಧ 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 ಎಂದು ದೇವ ನಿನ್ನನ್ನೇ ಸ್ತುತಿಪೇ. 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 ಹಲ್ಲೆಲೂಯ Hallelujah, hallelujah, ಯೇಸು ನಾಮದಲ್ಲಿ ಬಿಡುಗಡೆ. ಹಾಲೆಲೂಯಾ 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 ಹಾಲೆಲೂಯಾ. ಶೇರೆ ಬರಬ ಶೇರೆ ತೆರೆ ತೆರೆಬ ಶಿಂದೇರೆ ಮಹಾರೇಂದರೆ ಬರಬ
ಶೇತೆರೆ ತೆರೆ ಬಾ ರಿಥೋರೋ ಮಹಾರಿಗೆ ಅಲಲಿ 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 Hallelujah. 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 All of you kneel down in the presence of Jesus, wherever you are. ಯೇಸುವಿನ ಸನ್ನಿಧಾನದಲ್ಲಿ ನೀವೆಲ್ಲಿದ್ದೀರೋ ಅಲ್ಲಿ ಮೊಣಕಾಲನ್ನ ಊರ್ರಿ. Let us receive this promise of Jesus. ಈ ಒಂದು ಯೇಸುವಿನ ವಾಗ್ದಾನವನ್ನ ಪಡೆದುಕೊಳ್ಳೋಣ. John chapter 14 verse 13. ಯೋಹಾನನ ಶುಭ ಸಂದೇಶ 14ನೇ ಅಧ್ಯಾಯ 13ನೇ ವಾಕ್ಯ. And I will do whatever you ask in my name, ನೀವು ನನ್ನ ನಾಮದಲ್ಲಿ ಏನನ್ನು ಕೇಳಿದ್ರು ನಾನು ನಿಮಗೆ ಕೊಡ್ತೇನೆ, so that the Father may be glorified in the Son. ಈಗ ಪುತ್ರನಲ್ಲಿ ಪಿತನಿಗೆ ಮಹಿಮೆ ಉಂಟಾಗಲೆಂದು. Hallelujah. Hallelujah. This is the promise that Jesus is giving. ಇದಾಗಿದೆ ಯೇಸು ನೀಡ್ತಾ ಇರುವಂತಹ ವಾಗ್ದಾನ. If you are a true believer, ನೀವು ನಿಜವಾದಂತ ವಿಶ್ವಾಸಿಯಾಗಿದ್ದೇ ಆದರೆ ask in the name of Jesus ಯೇಸುವಿನ ನಾಮದಲ್ಲಿ ಕೇಳಿರಿ. whatever you need ನಿಮಗೆ ಏನು ಬೇಕೋ ಅದನ್ನು for the glory of the Father. ಪಿತನಾದ ದೇವರ ಮಹಿಮೆಗೋಸ್ಕರ. If it is coming in the glory of the Father, it will be given to you. ಈಗ ಪಿತನ ನಾಮದಲ್ಲಿ ಮಹಿಮೆಯಲ್ಲಿ ಬರುವುದಾದ್ರೆ ಅದು ನಿಮಗೆ ದೊರೆಯಲಾಗ್ತದೆ. All of you repeat this word of God. ಎಲ್ಲರೂ ಈ ದೇವರ ವಾಕ್ಯವನ್ನ ಹೇಳಿರಿ. In the name of Jesus, ಯೇಸುವಿನ ನಾಮದಲ್ಲಿ for the glory of the Father. ಪಿತನಾದ ದೇವರ ಮಹಿಮೆಗಾಗಿ. In the name of Jesus, ಯೇಸುವಿನ ನಾಮದಲ್ಲಿ for the glory of the Father. ಪಿತನಾದ ಮಹಿಮೆಗೋಸ್ಕರ. In the name of Jesus, ಯೇಸುವಿನ ನಾಮದಲ್ಲಿ the glory of the Father. ಪಿತನ ಮಹಿಮೆಗೋಸ್ಕರ. All of you repeat it. ಎಲ್ಲರೂ ಹೇಳಿರಿ ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ ಪಿತನ ಮಹಿಮೆಗೋಸ್ಕರ. ಪಿತನ ಮಹಿಮೆಗೋಸ್ಕರ ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ ಪಿತನ ಮಹಿಮೆಗೋಸ್ಕರ. ಪಿತನ ಮಹಿಮೆಗೋಸ್ಕರ ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ ಪಿತನ ಮಹಿಮೆಗೋಸ್ಕರ. ಪಿತನ ಮಹಿಮೆಗೋಸ್ಕರ. At this time, whatever your need is, whatever prayer that you are holding close to your heart, at this time, pray with this word of God. ಈಗ ನಿಮ್ಮ ಬೇಡಿಕೆ ಕೋರಿಕೆ ಭಿನ್ನಹಗಳು ಏನೇ ಆಗಿದ್ರು ಈ ದೇವರ ವಾಕ್ಯವನ್ನ ಇಟ್ಟು ಪ್ರಾರ್ಥನೆ ಮಾಡಿರಿ. If it is for the glory of the Father, Jesus says, in my name you ask and it will be given. ಇದು ಪಿತನ ನಾಮದ ಮಹಿಮೆಗೋಸ್ಕರವಾಗಿರುವುದಾದ್ರೆ ಯೇಸು ಹೇಳ್ತಾ ಇದ್ದಾರೆ ನನ್ನ ನಾಮದಲ್ಲಿ ನೀವು ಏನನ್ನು ಬೇಕಾದರೂ ಕೇಳ್ರಿ. If you are in need of healing, if you are in need of a physical healing right now, pray to Jesus. ಈಗ ನಿಮಗೆ ಶಾರೀರಿಕವಾದ ಸೌಖ್ಯ ಬೇಕಾಗಿದ್ದರೆ ಈಗ ಯೇಸುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ರಿ. In the name of Jesus, for the glory of the Father, let me have this healing. ಯೇಸುವಿನ ನಾಮದಲ್ಲಿ ಪಿತನ ಮಹಿಮೆಗೋಸ್ಕರ ಈ ಸೌಖ್ಯವನ್ನು ನಾನು ಪಡೆಯಲಿ. Or if you are having any kind of hardships or difficulties that you are finding it difficult to face, ಈಗ ನಿಮ್ಮ ಜೀವನದಲ್ಲಿ ನೀವು ಎದುರಿಸಲಾಗದೇ ಇರುವಂತಹ ಎಲ್ಲ ಕಠಿಣತೆ ಅಥವಾ ತೊಂದರೆಗಳು ಇರುವುದಾದರೆ offer all that prayers right now. ಆ ಎಲ್ಲ ಪ್ರಾರ್ಥನೆಗಳನ್ನು ಯೇಸುವಿಗೆ ಸಮರ್ಪಿಸಿರಿ. In the name of Jesus, for the glory of the Father. ಯೇಸುವಿನ ನಾಮದಲ್ಲಿ ಪಿತನ ಮಹಿಮೆಗೋಸ್ಕರ. And the Lord is promising, ಈಗ ಪ್ರಭು ನಮಗೆ ವಾಗ್ದಾನವನ್ನು ಮಾಡುತ್ತಿದ್ದಾರೆ, that it will be given. ಅದು ನಮಗೆ ಕೊಡಲಾಗ್ತದೆ. As we are receiving the blessing of Jesus right now, ಈಗ ನಾವು ಯೇಸು ಕ್ರಿಸ್ತರ ಆಶೀರ್ವಾದವನ್ನು ಪಡೆಯುತ್ತಿರುವಾಗ the most important thing that we should never forget, ನಾವು ಅತಿ ಮುಖ್ಯವಾದದ್ದನ್ನು ನಾವು ಮರೆತು ಹೋಗಬಾರದು, that all the promises that Jesus is giving is to a true believer. ಈಗ ಯೇಸು ಕೊಡುತ್ತಿರುವಂತಹ ಎಲ್ಲ ವಾಗ್ದಾನಗಳು ಸತ್ಯವಾದಂತಹ ಭಕ್ತರಿಗಾಗಿದೆ. So even when our adoration is coming to an end here, ಈ ಒಂದು ಆರಾಧನೆಯ ಅಂತ್ಯಕ್ಕೆ ಬರುತ್ತಿರುವಾಗಲೂ let us continue to ponder upon this. Am I really a true believer of Jesus? ಈಗ ನಾವು ಈಗ ನಮ್ಮನ್ನೇ ಕೆಲವೊಂದು ನಿಮಿಷ ಚಿಂತಿಸೋಣ. ನಾನು ನಿಜವಾದಂತಹ ಭಕ್ತಳೋ? Am I really obedient to all the commandments of Jesus? ಯೇಸುವಿನ ಎಲ್ಲ ಆಜ್ಞೆಗಳಿಗೆ ನಾನು ವಿಧೇಯನಾಗಿದ್ದೇನಾ? Am I really having a deep commitment
to the word of God? ನಾನು ನಿಜವಾಗಲೂ ದೇವರ ವಾಕ್ಯದಲ್ಲಿ ಬದ್ಧತೆ ಉಳ್ಳವರಾಗಿದ್ದೇವಾ? Or am I picking and choosing when the commandment of God comes? ಇಲ್ಲವೇ ನನಗೆ ಬೇಕಾದ ಸಮಯದಲ್ಲಿ ನಾವು ಆ ದೇವರ ವಾಕ್ಯಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದೇವಾ? We obey some word of God and we do not disobey other word of God. ಈಗ ಕೆಲವೊಂದು ವಾಕ್ಯಗಳಿಗೆ ವಿಧೇಯರಾಗ್ತೇವೆ, ಕೆಲವೊಂದು ವಾಕ್ಯಗಳಿಗೆ ಅವಿಧೇಯರಾಗ್ತೇವೆ. By this we cannot become a true believer. ಈ ರೀತಿಯಾಗಿ ನಾವು ನಿಜವಾದ ಭಕ್ತರಾಗಲು ಸಾಧ್ಯವಿಲ್ಲ. Jesus is inviting us. ಯೇಸು ನಮ್ಮೆಲ್ಲರನ್ನು ಸಹ ಆಹ್ವಾನಿಸುತ್ತಿದ್ದಾರೆ. Be a true believer by following everything that I have told you. ನಾನು ನಿಮಗೆ ಹೇಳಿದ ಎಲ್ಲವನ್ನೂ ಸಹ ಹಿಂಬಾಲಿಸುತ್ತಾ ನೀವು ನಿಜವಾದ ವಿಶ್ವಾಸಿಗಳಾಗಿರಿ. Hallelujah. 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 At this time, lift up your hands towards the Eucharistic ಈಗ Jesus. ಪರಮ ಪ್ರಸಾದದ ಯೇಸುವಿನ ಕಡೆಗೆ ಎರಡು ಕೈಗಳನ್ನು ಚಾಚೋಣ. The Lord is going to bless us right now. ಈಗ ಪ್ರಭು ನಮ್ಮನ್ನು ಅನುಗ್ರಹಿಸಲು ಹೋಗುತ್ತಾರೆ. Whatever your prayer, your intention, your requests are, lifted up to the Lord. ಈಗ ನಿಮ್ಮ ಪ್ರಾರ್ಥನೆಗಳು, ಬೇಡಿಕೆಗಳು, ಕೋರಿಕೆಗಳು ಎಲ್ಲವನ್ನ ಪ್ರಭುವಿನ ಕಡೆಗೆ ಎತ್ತಿರಿ. And as you are offering that prayer, pray with the word of God in the name of Jesus for the glory of the Father. ನೀವು ಎಲ್ಲ ಪ್ರಾರ್ಥನಾ ಕೋರಿಕೆಗಳನ್ನು ಪ್ರಾರ್ಥಿಸುವಾಗ ಯೇಸುವಿನ ನಾಮದಲ್ಲಿ ಪಿತನ ಮಹಿಮೆಗೋಸ್ಕರವಾಗಿ ಎಂದು ಪ್ರಾರ್ಥಿಸಿರಿ. All of you open your mouth and personally pray right now. ಎಲ್ಲರೂ ಬಾಯನ್ನ ತೆರೆದು ನಿಮ್ಮ ಕೋರಿಕೆಗಳನ್ನ ಈ ರೀತಿಯಾಗಿ ತಂದೆಯ ಮಹಿಮೆಗೋಸ್ಕರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿರಿ. Open your mouth and keep repeating. ಈಗ ಇದನ್ನ ಬಾಯನ್ನ ತೆರೆದು ಎಲ್ಲರೂ ಹೇಳ್ರಿ, ಯೇಸುವಿನ ನಾಮದಲ್ಲಿ ಪಿತನ ಮಹಿಮೆಗೋಸ್ಕರ ಎಂದು ಪ್ರಾರ್ಥಿಸಿರಿ. Offer your personal prayer, your intention with this word of God. ಈ ದೇವರ ವಾಕ್ಯದೊಂದಿಗೆ ನಿಮ್ಮ ವೈಯಕ್ತಿಕವಾದಂತಹ ಪ್ರಾರ್ಥನೆಗಳನ್ನು, ಬೇಡಿಕೆಗಳನ್ನು ಸಮರ್ಪಿಸಿರಿ. Look to Jesus and receive the blessing of the Lord. ಯೇಸುವಿನ ಮುಖವನ್ನು ನೋಡಿ ಅಂತಿಮವಾದ ಆಶೀರ್ವಾದವನ್ನು ಪಡೆಯೋಣ. ಪಿತನ ಮಹಿಮೆಗೋಸ್ಕರ ಯೇಸುವಿನ ನಾಮದಲ್ಲಿ, ಪಿತನ ಮಹಿಮೆಗೋಸ್ಕರ ಯೇಸುವಿನ ನಾಮದಲ್ಲಿ, ಪಿತನ ಮಹಿಮೆಗೋಸ್ಕರ ಯೇಸುವಿನ ನಾಮದಲ್ಲಿ, ಪಿತನ ಮಹಿಮೆಗೋಸ್ಕರ, ಯೇಸುವಿನ ನಾಮದಲ್ಲಿ, ಪಿತನ ಮಹಿಮೆಗೋಸ್ಕರ ಆರಾಧನೆ ಯೇಸುವೇ ಆರಾಧನೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಎಲ್ಲ ಆಶೀರ್ವಾದಕ್ಕಾಗಿ ಸ್ತುತಿಸೋಣ. ಬಾಯಿ ತೆರೆದು ಜೋರಾಗಿ ಸೌಖ್ಯ ಕೊಟ್ಟಂತಹ, ಬಿಡುಗಡೆ ಕೊಟ್ಟಂತಹ ಯೇಸುವನ್ನು ಬಾಯಿ ತೆರೆದು ಎಲ್ಲರೂ ಆರಾಧಿಸೋಣ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ ಹಲ್ಲೆಲೂಯಾ. ರಿಥೋರ ಬಹರಿಕೆ ಶಿಮ್ದೆರಿ ಮಹರ ಬರ 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 ಬ. ಹಲ್ಲೆಲೂಯಾ 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 hallelujah 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 hallelujah. ಆತ್ಮನಾದ ದೇವರೇ ಬನ್ನಿರಿ, ನನ್ನ ಒಳಗೆ ವಾಸಿಸ ಬನ್ನಿರಿ. ಆತ್ಮನಾದ ದೇವರೇ ಬನ್ನಿರಿ, ನನ್ನ ಒಳಗೆ ವಾಸಿಸ ಬನ್ನಿರಿ. ಆತ್ಮನಾದ ದೇವರೇ ಬನ್ನಿರಿ, ನನ್ನ ಒಳಗೆ ವಾಸಿಸ ಬನ್ನಿರಿ. ದಾಹದಿ ನಿನ್ನ ನಾ ಕೂಗುವೆ, ಸ್ವರ್ಗ ತೆರೆದಿಳಿದು ಬನ್ನಿರಿ. ದಾಹದಿ ನಿನ್ನ ನಾ ಕೂಗುವೆ, ಸ್ವರ್ಗ ತೆರೆದಿಳಿದು ಬನ್ನಿರಿ. ಆತ್ಮನಾದ ದೇವರೇ ಬನ್ನಿರಿ, ನನ್ನ ಒಳಗೆ ವಾಸಿಸ ಬನ್ನಿರಿ. ಆತ್ಮನಾದ ದೇವರೇ ಬನ್ನಿರಿ, ನನ್ನ ಒಳಗೆ ವಾಸಿಸ ಬನ್ನಿರಿ.